ನಮಸ್ತೆ ಪ್ರೀತಿಯ ವೀಕ್ಷಕರೇ, ಅಂತೂ ಇಂತೂ ದುರಂಧರ್ ಸಿನಿಮಾ ಓಟಿಟಿಗೆ ಬಂದಿದೆ. ನಾ ಮೊದಲೇ ಹೇಳಿದ್ದೆ ಫೆಬ್ರವರಿ ಫಸ್ಟ್ ವೀಕ್ ಅಲ್ಲಿ ದುರಂಧರ್ ಸಿನಿಮಾ ಮೂವಿ ಎಕ್ಸ್ಪ್ಲನೇಷನ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ. ಈ ಮೂವಿ ನೋಡೋಕೆ ಮುಂಚೆ ನೀವು ಕೆಲವೊಂದು ವಿಷಯಗಳನ್ನ ತಿಳ್ಕೋಬೇಕು. ಈ ಮೂವಿಯಲ್ಲಿ ಹಲವಾರು ನೈಜ ಘಟನೆಗಳನ್ನ ಅಳವಡಿಸಿಕೊಂಡಿದ್ದಾರೆ. ಉದಾಹರಣೆಗೆ 1990ರಲ್ಲಿ ನಡೆದಿದ್ದ ಪ್ಲೇನ್ ಹೈಜಾಕ್, 2001ರಲ್ಲಿ ನಡೆದಿದ್ದ ಪಾರ್ಲಿಮೆಂಟ್ ಅಟ್ಯಾಕ್, ಮತ್ತೆ 2008ರಲ್ಲಿ ಮುಂಬೈ ತಾಜ್ ಹೋಟೆಲ್ ನಲ್ಲಿ ನಡೆದ ಟೆರರಿಸ್ಟ್ ಅಟ್ಯಾಕ್. ಈ ಘಟನೆಗಳನ್ನ ಸಿನಿಮಾ ಕಥೆಗೆ ಬ್ಲೆಂಡ್ ಮಾಡ್ತಾ ಪಾಕಿಸ್ತಾನ ಇಂಡಿಯಾ ಮೇಲೆ ಮಾಡಿಸೋ ಟೆರರಿಸ್ಟ್ ಅಟ್ಯಾಕ್ ಗಳಿಗೆ ಮೂಲ ಯಾರು, ಟೆರರಿಸಂ ಗ್ರೂಪ್ಸ್ ಗೆ ಫಂಡಿಂಗ್ ಮಾಡೋರು ಯಾರು, ಇಂಡಿಯಾದ ಸಿಸ್ಟಮ್ ಅಲ್ಲಿ ಇರೋ ಲೂಪ್ ಹೋಲ್ಸ್ ಏನು, ಸ್ಪೆಷಲಿ ಪಾಕಿಸ್ತಾನದಲ್ಲಿ ಪೊಲಿಟಿಕಲ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಇಂಡಿಯಾದಿಂದ ಪಾಕಿಸ್ತಾನಕ್ಕೆ ಹೋಗುವ ಸ್ಪೈ ಅಂದ್ರೆ ಗೂಢಾಚಾರಿಗಳ ಬದುಕು ಹೇಗಿರುತ್ತೆ, ಅವರ ಲೈಫ್ ಗೆ ಇರೋ ರಿಸ್ಕ್ ಎಂತದ್ದು ಅನ್ನುವಂತ ವಿಷಯಗಳನ್ನ ಇಟ್ಕೊಂಡು ಸಿನಿಮ್ಯಾಟಿಕ್ ಲಿಬರ್ಟಿಯೊಂದಿಗೆ ಮಾಡಿರೋ ಸಿನಿಮಾ ದುರಂಧರ್. ಇಡೀ ಸಿನಿಮಾ ನಡೆಯೋದು ಪಾಕಿಸ್ತಾನದಲ್ಲಿ, ಕೆಲವು ಸೀನ್ಸ್ ಮಾತ್ರ ಇಂಡಿಯಾದಲ್ಲಿ ಇರುತ್ತೆ. ಮೂವಿ ರಿಯಲ್ ಇವೆಂಟ್ಸ್ ಗಳ ಮೇಲೆ ಇರೋದ್ರಿಂದ ಕೆಲವು ಪಾತ್ರಗಳಿಗೆ ರಿಯಲ್ ನೇಮ್ಸ್ ಇಟ್ಟಿದ್ದಾರೆ, ಇನ್ನು ಕೆಲವು ಪಾತ್ರಗಳ ನೇಮ್ ಚೇಂಜ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ವೈಲೆನ್ಸ್ ದೃಶ್ಯಗಳ ಇಂಟೆನ್ಸಿಟಿ ಜಾಸ್ತಿ ಇದೆ. ರೆಡಿ ಇದೀರಲ್ವಾ? ಬನ್ನಿ ಈಗ ಸಿನಿಮಾ ಒಳಗಡೆ ಹೋಗೋಣ. ಸಿನಿಮಾ ಶುರುವಾದಾಗ ಭಗವದ್ಗೀತೆಯ 2ನೇ ಅಧ್ಯಾಯದ ಒಂದು ಶ್ಲೋಕ ಬರುತ್ತೆ. ನೀನು ಧರ್ಮವನ್ನ ಎತ್ತಿ ಹಿಡಿದ್ರೆ ನಿನಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ, ನೀನು ವಿಜಯಶಾಲಿ ಆದ್ರೆ ಜಗತ್ತೇ ನಿನ್ನದಾಗಿರುತ್ತೆ. ಏಳು ಎದ್ದೇಳು ಅರ್ಜುನ, ಯುದ್ಧಕ್ಕೆ ಸಿದ್ಧನಾಗು. ಈ ಕೃಷ್ಣ ನುಡಿಗಳಿಗೂ ಸಿನಿಮಾಗೂ ಸಂಬಂಧ ಏನು? ಬನ್ನಿ ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗುತ್ತೆ. 1999 ಡಿಸೆಂಬರ್ 30ರಲ್ಲಿ ಟೆರರಿಸ್ಟ್ ಗಳು IC-814 ಅನ್ನೋ ಪ್ಲೇನ್ ಅನ್ನ ಹೈಜಾಕ್ ಮಾಡ್ತಾರೆ. ಇವರು ದೇವವ್ರತ ಕಪೂರ್, ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್. ಇವರು ಅಜಯ್ ಸನ್ಯಾಲ್. ದೇವವ್ರತ ಕಪೂರ್ ಅಜಯ್ ಸನ್ಯಾಲ್ ಹತ್ರ ಬಂದು, ನಾನು ನನ್ನ ಕೈಲಾದ ಎಲ್ಲಾ ಪ್ರಯತ್ನಗಳನ್ನ ಮಾಡಿದೆ, ಪ್ರಧಾನಮಂತ್ರಿಗಳು ತುಂಬಾ ಒತ್ತಡದಲ್ಲಿದ್ದಾರೆ, ISI ಸಂಘಟನೆ ಇಂಟರ್ನ್ಯಾಷನಲ್ ಮೀಡಿಯಾಗಳಿಗೆ ಇಂಡಿಯಾ ಟೆರರಿಸ್ಟ್ ಗಳ ಜೊತೆ ಮಾಡಿದ ನೆಗೋಸಿಯೇಷನ್ಸ್ ವರ್ಕ್ ಆಗಿಲ್ಲ, ನಮ್ಮ ಟೆರರಿಸ್ಟ್ ಗಳು ಯಾವಾಗ ಬೇಕಾದ್ರೂ ಪ್ಲೇನ್ ನಲ್ಲಿರೋ ಪ್ಯಾಸೆಂಜರ್ಸ್ ನ ಕೊಲ್ಲಬಹುದು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಆಗ ಅಜಯ್ ಸನ್ಯಾಲ್, ಸರ್ 36 ಉಗ್ರರನ್ನ ರಿಲೀಸ್ ಮಾಡಬೇಕು ಅಂತ ಒತ್ತಡ ಹಾಕ್ತವ್ರು, ಈಗ 3 ಉಗ್ರರನ್ನ ಬಿಡಿ ಅಂತ ಕೇಳಿದ್ದಾರೆ. ನನಗೆ ಸ್ವಲ್ಪ ಸಮಯ ಕೊಡಿ ಸರ್, ನಾವು ಒಬ್ಬ ಉಗ್ರನನ್ನು ಕೂಡ ಬಿಡುಗಡೆ ಮಾಡುವ ಅಗತ್ಯ ಇಲ್ಲ, ಮತ್ತೆ ನಮ್ಮ ಪ್ಲೇನ್ ಪ್ಯಾಸೆಂಜರ್ಸ್ ಕೂಡ ಏನು ಹಾನಿ ಆಗದ ಹಾಗೆ ನೋಡ್ಕೋತೀನಿ ಅಂತ ಹೇಳ್ತಾರೆ. ಅದಕ್ಕೆ ದೇವವ್ರತ ಕಪೂರ್, ಒತ್ತೆಯಾಳುಗಳ ಕುಟುಂಬದವರು PM ಆಫೀಸ್ ಮುಂದೆ ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ನಮ್ಗೆ ಅವರ ಒತ್ತಡಕ್ಕೆ ಮುಣಿಯೋದನ್ನ ಬಿಟ್ರೆ ಬೇರೆ ದಾರಿ ಇಲ್ಲ ಅಂತ ಹೇಳ್ತಾರೆ. ಈಗ ಅಜಯ್ ಸನ್ಯಾಲ್ ಪ್ಯಾಸೆಂಜರ್ಸ್ ಹೈಜಾಕ್ ಆಗಿರೋ ಪ್ಲೇನ್ ಒಳಗಡೆ ಹೋಗ್ತಾರೆ. ಸೀಟು ಫ್ಲೋರ್ಸ್ ಎಲ್ಲ ಬ್ಲಡ್ ಆಗಿದೆ. ಪ್ಯಾಸೆಂಜರ್ಸ್ ನ ಹೆದರಿಸೋಕೆ ಎಷ್ಟು ಕ್ರೂರವಾಗಿ ನಡ್ಕೊಂಡಿದ್ದಾರೆ ಅಂದ್ರೆ, ಒಬ್ಬ ಅಮಾಯಕನನ್ನ ಅಮಾನವೀಯವಾಗಿ ಹೊಡೆದು ಬಡದು ಕುತ್ತಿಗೆ ಕೂದು ವಿಕೃತಿ ಮೆರೆದಿರ್ತಾರೆ. ಅಜಯ್ ಸನ್ಯಾಲ್ ಒಳಗಡೆ ಹೋದ್ರೆ ಟೆರರಿಸ್ಟ್ ಒಬ್ಬ ಪ್ಯಾಸೆಂಜರ್ ತಲೆಗೆ ಗನ್ ಪಾಯಿಂಟ್ ಇಟ್ಟಿರ್ತಾನೆ. ಅಜಯ್, ನಾವು ಗನ್ ಪಾಯಿಂಟ್ ಅಲ್ಲಿ ನೆಗೋಸಿಯೇಷನ್ಸ್ ಮಾಡಲ್ಲ ಅಂದಾಗ ಆ ಲೇಡಿನ ಒಳಗಡೆ ಕಳಿಸಿ ಏನ್ ಡಿಸಿಷನ್ ತಗೊಂಡಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಸಂಜೆ ಪ್ರೈಮ್ ಮಿನಿಸ್ಟರ್ ಜೊತೆ ಮಾತಾಡಿದೀವಿ, ನಾಳೆ ಆ 3 ಜನ ಮುಸ್ತಕ್ ಅಹಮದ್ ಜರ್ಗಾರ್, ಅಹಮದ್ ಒಮರ್, ಸೈದ್ ಶೇಖ್ ಮತ್ತೆ ಮೌಲ್ನಾ ಮಸೂದ್ ಅಜರ್ ನ ಜೈಲಿನಿಂದ ಬಿಡುಗಡೆ ಮಾಡಿ ಕಾಂದಹಾರ್ ನಲ್ಲಿ ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ನಿಮ್ಮ ಡಿಮ್ಯಾಂಡ್ ಪ್ರಕಾರ 180 ಕೋಟಿ ಹಣ ನಿಮ್ಮ ದುಬೈ ಕಾಂಟ್ರಾಕ್ಟ್ ಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳಿ, ನಾನೀಗ ನಮ್ಮ ಪ್ಯಾಸೆಂಜರ್ಸ್ ಜೊತೆ ಮಾತಾಡಬೇಕು ಅಂತ ಅಜಯ್ ಸನ್ಯಾಲ್ ಒಳಗಡೆ ಹೋಗ್ತಾರೆ. ಲೈನ್ ಅಲ್ಲಿ ಪ್ಯಾಸೆಂಜರ್ಸ್ ಗೆಲ್ಲ ಕಣ್ಣಿಗೆ ಬಟ್ಟೆ ಕಟ್ಟಿ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿಸಿ ಕೂರ್ಸಿರ್ತಾರೆ. ಅಜಯ್ ಅವ್ರಿಗೆಲ್ಲ, ನೀವು ಈಗಲೇ ನಿಮ್ಮ ಕಣ್ಣಿಗೆ ಕಟ್ಟಿರೋ ಬಟ್ಟೆಯನ್ನು ತೆಗೆದು ಕಿಟಕಿಗಳನ್ನ ತೆಗಿಬಹುದು, ಯಾರು ಹೆದರಬೇಡಿ, ನಾನು ಇಂಡಿಯನ್ ಇಂಟೆಲಿಜೆನ್ಸ್ ಬ್ಯೂರೋ ಚೀಫ್ ಅಜಯ್ ಸನ್ಯಾಲ್, ನಾಳೆ ಸಂಜೆ ಎಲ್ಲರೂ ಸುರಕ್ಷಿತವಾಗಿ ನಿಮ್ಮ ಮನೆಗಳಿಗೆ ನೀವು ತಲುಪ್ತೀರಾ. ಇಂಥ ಕಠಿಣ ಪರಿಸ್ಥಿತಿಯಲ್ಲೂ ನೀವು ಧೈರ್ಯವಾಗಿದ್ದಕ್ಕೆ ಇಡೀ ಭಾರತಕ್ಕೆ ನಿಮ್ಮ ಬಗ್ಗೆ ಹೆಮ್ಮೆ ಇದೆ. ಭಾರತ್ ಮಾತಾ ಕಿ ಅಂತ ಘೋಷಣೆ ಹಾಕಿದ್ರೆ ಯಾರು ಜೈ ಅನ್ನೋದೇ ಇಲ್ಲ, ಎಲ್ರು ಮೌನವಾಗಿರ್ತಾರೆ. ಯಾಕಂದ್ರೆ ಹಿಂದೆ ಟೆರರಿಸ್ಟ್ ಗನ್ ತೋರಿಸ್ತಿದ್ದಾನೆ. ಮತ್ತೆ ಜೋರಾಗಿ ಹೇಳ್ತಾರೆ ಭಾರತ್ ಮಾತಾ ಕಿ ಅಂತ, ಯಾರು ಕೂಡ ತುಟಿ ಬಿಚ್ಚೋದಿಲ್ಲ. ಅದನ್ನ ನೋಡಿ ನಗ್ತಾ ಈ ಟೆರರಿಸ್ಟ್, ನೀವು ಹಿಂದೂಗಳು ಒಂದು ರೀತಿ ಹೇಡಿಗಳು, ನಿಮ್ಮ ದೇಶನ ಒಂದು ಕಾಲದಲ್ಲಿ ಗೋಲ್ಡನ್ ಬರ್ಡ್ ಅಂತ ಕರಿತಿದ್ರಲ್ವಾ, ಈಗ ಆ ಬರ್ಡ್ ಇಂದ ಗೋಲ್ಡ್ ಕಳ್ಕೊಂಡಿದ್ದೀರಾ, ಮುಂದೆ ರೆಕ್ಕೆ ಪುಕ್ಕನು ಕಿತ್ತು ಬಿಸಾಕ್ತಿವಿ ಅಂತಾನೆ. ಆಗ ಅಜಯ್ ಹೋಗ್ತಿರ್ತಾರೆ, ಮತ್ತೆ ಅಜಯ್ ಸರ್, ನಾವು ನಿಮ್ಮ ದೇಶದ ಬಾರ್ಡರ್ ಅಲ್ಲೇ ಇರ್ತೀವಿ, ನಿಮ್ಗೆ ಬಾಲ್ಸ್ ಇದ್ರೆ ಅದೇನ್ ಕಿತ್ಕೊಳ್ತಿರೋ ಕಿತ್ಕೊಳ್ಳಿ ಅಂತ ಸವಾಲ್ ಹಾಕಿ ಕಳಿಸ್ತಾನೆ. ಉಗ್ರರ ಈ ಬಂಡತನದಿಂದ ಅಜಯ್ ತುಂಬಾ ಅಪ್ಸೆಟ್ ಆಗ್ತಾರೆ. ದೇವವ್ರತ ಕಪೂರ್ ಹತ್ರ, ಸರ್ ನಮ್ಮ ಬಳಿ ಇದ್ದ ಎಲ್ಲಾ ಆಯ್ಕೆಗಳನ್ನ ಬಳಸಿದೀವಿ, ಯುನೈಟೆಡ್ ನೇಷನ್ಸ್ ಮುಂದೆ ಭಿಕ್ಷೆ ಬೇಡಿದ್ದೀವಿ, US ಹತ್ರನೂ ಬೇಡ್ಕೊಂಡಿದೀವಿ, ನಮ್ಮ ರಾಜತಾಂತ್ರಿಕ ನಡೆಗಳನ್ನ ನೋಡಿ ಅವರು ನಕ್ಕಿದ್ದಾರೆ, ಕ್ಷಮಿಸಿ ಸರ್, ನಾವೀಗ ಮೊಂಡರಾಗಬೇಕು. ಮೊದಲು ಕಾಶ್ಮೀರದ ವಿಷಯಕ್ಕೆ ಬಂದ್ರು, ಆಮೇಲೆ ಕಾರ್ಗಿಲ್, ಮುಂದೆ ಹೈದರಾಬಾದ್ ವರೆಗೂ ಬರ್ತಾರೆ. ಆಗಲೂ ಕೂಡ ನಾವೆಲ್ಲ ಹೀಗೆ ನಿಂತ್ಕೊಂಡು ಸಾರೆ ಜಹಾನ್ ಶೇ ಅಚ್ಚಾ ಅಂತ ದೇಶಭಕ್ತಿ ಗೀತ ಮಾತ್ರ ಆಡ್ಕೊಂಡು ಕೂತಿರೋಣ ಅಂತೀರಾ? ಸರ್, ಹೊಡೆಯೋಕು ಮುಂಚೆ ಮೊದಲು ಮುಷ್ಟಿನ ಬಿಗಿಯಾಗಿ ಹಿಡಿಬೇಕು. ನಾವು ಪಾಕಿಸ್ತಾನದ ಕೋರ್ ಟೆರರಿಸಂಗೆ ಒಳನುಸುಳುವಿಕೆ ಮಾಡಬೇಕು. ಅವರು ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಅಟ್ಯಾಕ್ ಗೆ ಮುಂದಾಗ್ಲಿ, ನಾವು ಅದನ್ನ ಫೇಸ್ ಮಾಡೋಕೆ ಮೊದಲೇ ರೆಡಿ ಇರಬೇಕು. ಇದೆಲ್ಲ ನಡಿಬೇಕು ಅಂದ್ರೆ ನನ್ನ ಹತ್ರ ಒಂದು ಯೂನಿಕ್ ಪ್ಲಾನ್ ಇದೆ ಅಂತ ಹೇಳ್ತಾರೆ. ಆಗ ಫಾರಿನ್ ಇಂಟೆಲಿಜೆನ್ಸ್ ಚೀಫ್, ನಿಮ್ಮ ಪ್ಲಾನ್ ಕಾಂದಹಾರ್ ಅಲ್ಲಿ ಹೇಗೆ ಫೇಲ್ ಆಯ್ತು ಅಂತ ಇಡೀ ಪ್ರಪಂಚನೇ ನೋಡಿದೆ, ನೀವು ಸುಮ್ಮನೆ ಇಂಡಿಯನ್ ಇಂಟೆಲಿಜೆನ್ಸ್ ನೋಡ್ಕೊಳ್ಳಿ, ಫಾರಿನ್ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಇಗ್ನೋರ್ ಮಾಡ್ಬಿಡ್ತಾರೆ. ಈಗ ಪ್ಲೇನ್ ಹೈಜಾಕ್ ಕಳೆದು 2 ವರ್ಷ. 13ನೇ ಡಿಸೆಂಬರ್ 2001 ಡೆಲ್ಲಿ ಪಾರ್ಲಿಮೆಂಟ್ ಕಡೆ
ಒಂದು ಅಂಬಾಸಿಡರ್ ಕಾರ್ ಫಾಸ್ಟ್ ಆಗಿ ಬರ್ತಿರುತ್ತೆ. ಸೆಕ್ಯೂರಿಟಿ ಪೊಲೀಸ್ ತಡೆ ಓಡ್ತಿದ್ರು, ಕಾರ್ ನಿಲ್ಲಿಸದೆ ಡೈರೆಕ್ಟ್ ಒಳಗಡೆ ಹೋಗಿ ನಿಂತಿರೋ ಕಾರ್ಗೆ ಗುದ್ದಿ ಅಡ್ಡ ಬಂದ ಸೆಕ್ಯೂರಿಟಿ ಆಫೀಸರ್ಸ್ ಮೇಲೆ ಟೆರರಿಸ್ಟ್ ಗಳು ಫೈರ್ ಮಾಡ್ತಾರೆ. ನಮ್ಮ ಪೊಲೀಸ್ ಆಫೀಸರ್ ಫೈರ್ ಬ್ಯಾಕ್ ಮಾಡ್ತಾರೆ. ಒಂದಿಬ್ರು ಟೆರರಿಸ್ಟ್ ಗಳನ್ನ ಕೊಂದು ಒಬ್ಬನಿಗೆ ಶೂಟ್ ಮಾಡಿದಾಗ ಅವನು ಸಾಯೋ ಕ್ಷಣದಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡ್ಬಿಡ್ತಾನೆ. ಆ ದಿನ ನಡೆದ ಪಾರ್ಲಿಮೆಂಟ್ ಅಟ್ಯಾಕ್ ನಲ್ಲಿ 6 ಜನ ಡೆಲ್ಲಿ ಪೊಲೀಸ್, 2 ಪಾರ್ಲಿಮೆಂಟ್ ಸೆಕ್ಯೂರಿಟಿ ಸರ್ವಿಸ್ ಆಫೀಸರ್ ಮತ್ತೆ ಒಬ್ಬ ಗಾರ್ಡನರ್, ಒಟ್ಟು 9 ಜನರ ಪ್ರಾಣ ಹೋಗಿರುತ್ತೆ. ಆ ದಿನ ಸ್ಥಳಕ್ಕೆ ಬಂದ ಅಜಯ್ ಸನ್ಯಾಲ್, ನಾವು ಸುರಕ್ಷಿತವಾಗಿರೋದಕ್ಕೆ ಪ್ರತಿದಿನ ಪ್ರಯತ್ನಿಸಬೇಕು, ಆದ್ರೆ ಅವರು ಪ್ರತಿದಿನ ಮಾಡೋ ಪ್ರಯತ್ನಗಳಲ್ಲಿ ಒಂದು ಯಶಸ್ವಿ ಆದ್ರೂ ಸಾಕು ಅಂತ ಅಲ್ಲಿ ಗಾಯಾಳುಗಳನ್ನ ನೋಡಿ ನೊಂದ್ಕೊಳ್ತಾರೆ. ಈಗ ಮತ್ತೆ ದೇವವ್ರತ ಕಪೂರ್ ಹತ್ರ ಮೀಟಿಂಗ್ ಗೆ ಕುಳಿತಾಗ ಅಜಯ್ ಅವರಿಗೆ ಪಾರ್ಲಿಮೆಂಟ್ ಅಟ್ಯಾಕ್ ಇಂದ ಸರ್ಕಾರ ತತ್ತರಿಸಿ ಹೋಗಿದೆ, ನಮ್ಮ ಟೆರಿಟರಿ ಒಳಗಡೆ ನುಗ್ಗೋ ಧೈರ್ಯ ಮಾಡ್ತಾರೆ ಅಂತ ಯಾರು ಅಂದಾಜಿಸಿರ್ಲಿಲ್ಲ. ಪ್ರೈಮ್ ಮಿನಿಸ್ಟರ್ ಕೂಡ ತುಂಬಾ ಅಪ್ಸೆಟ್ ಆಗಿದ್ದಾರೆ, ಅವರು ತಾಳ್ಮೆ ಕಳ್ಕೊಳ್ತಿದ್ದಾರೆ ಅಂತ ಹೇಳ್ತಾರೆ. ಆಗ ಅಜಯ್ ಸನ್ಯಾಲ್, ಕೆಲವು ಸಲ ತಾಳ್ಮೆ ಕಳ್ಕೊಳ್ಳೋದು ಈ ದೇಶಕ್ಕೆ ಒಳ್ಳೆ ಇದೆ ಸರ್ ಅಂತಾರೆ. ಆಗ ದೇವವ್ರತ, ನೀವು ನಿಮ್ಮ ಪ್ಲಾನ್ಸ್ ಬಗ್ಗೆ ಕೊಟ್ಟಿದ್ದ ಫೈಲ್ ಅನ್ನ ಓದಿದೆ, ನಿಮ್ಮ ಐಡಿಯಾಸ್ ಏನೋ ಚೆನ್ನಾಗಿದೆ, ಆದ್ರೆ ಅದರ ರಿಸಲ್ಟ್ ಬರೋದಕ್ಕೆ ತುಂಬಾ ಸಮಯ ಹಿಡಿಯುತ್ತೆ. ಸದ್ಯಕ್ಕಂತೂ ಪಾಕಿಸ್ತಾನದ ಬೆನ್ನಿಗೆ ಯುಎಸ್ ಇರೋದ್ರಿಂದ ಪಾಕಿಸ್ತಾನವನ್ನ ಆರ್ಥಿಕವಾಗಿ ದಿವಾಳಿ ಮಾಡೋದಕ್ಕಂತೂ ಆಗಲ್ಲ. ನಿಮ್ಮ ಒಂದು ಪ್ಲಾನ್ ಅನ್ನ PM ಅವರು ಅಂಗೀಕರಿಸಿದ್ದಾರೆ, ಆಪರೇಷನ್ ದುರಂಧರ್. ಬಟ್ ಅವ್ರಿಗಿರೋ ಚಿಂತೆ ಒಂದೇ, ಇಷ್ಟು ಲಾಂಗ್ ಟರ್ಮ್ ಪ್ಲಾನ್ ವರ್ಕ್ ಆಗುತ್ತಾ ಅಂತ ಅಂತಾರೆ. ಆಗ ಅಜಯ್ ಸನ್ಯಾಲ್, ನಮ್ಗೆ ಬೇರೆ ದಾರಿ ಇಲ್ಲ ಸರ್, ನಾವು ಎಲ್ಲಾದ್ರೂ ಸರಿ ಯಾವಾಗಾದ್ರೂ ಸರಿ ನಮ್ಮ ಒಂದು ಹೆಜ್ಜೆಯನ್ನಾದ್ರೂ ಮುಂದೆ ಇಟ್ಟಿರ್ಲೇಬೇಕು. ಯಾಕಂದ್ರೆ ಈ ಉಗ್ರರು ಈಗಾಗಲೇ ಎಲ್ಲಾ ಮಿತಿಯನ್ನ ಮೀರ್ಬಿಟ್ಟಿದ್ದಾರೆ. ಮುಂದೆ ನಮ್ಮ ಕುತ್ತಿಗೆ ಚಾಕು ಹಿಡಿಯೋ ಧೈರ್ಯನೂ ಮಾಡ್ತಾರೆ. ಆಗ ನಮ್ಮ ಹತ್ರ ಕಳ್ಕೊಳ್ಳೋಕು ಏನು ಇರಲ್ಲ, ತಾಳ್ಮೆನೂ ಇರಲ್ಲ, ಧೈರ್ಯನೂ ಇರಲ್ಲ ಅಂತ ಹೇಳಿ ಕನ್ವಿನ್ಸ್ ಮಾಡ್ತಾರೆ. ಈಗ ದೇವವ್ರತ ಕಪೂರ್, ನಿಮ್ಮ ಯೋಜನೆಗಳು ಸಫಲ ಆಗೋ ಹಾಗೆ ನಾನ್ ಮಾಡ್ತೀನಿ ಅಂತ ಹೇಳಿ ಚೀರ್ಸ್ ಮಾಡ್ತಾರೆ. ಈಗ ಅಜಯ್ ಸನ್ಯಾಲ್ ಒಬ್ಬ ವ್ಯಕ್ತಿಯನ್ನ ನೇಮಿಸಿ ಪಾಕಿಸ್ತಾನದ ಕರಾಚಿಯಲ್ಲಿರುವ ಲಿಯಾರಿ ಎಂಬ ಸಿಟಿಗೆ ಕಳಿಸ್ತಾರೆ. ಕಥೆ ಈಗ ಆರಂಭವಾಗುತ್ತೆ. ಅಫ್ಘಾನಿಸ್ತಾನದಿಂದ ವಲಸೆ ಹೋಗ್ತಿರೋ ರೀತಿ ಇಂಡಿಯನ್ ಸ್ಪೈ ಮೊದಲೇ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೊಂಡು ಹೋಗ್ತಾನೆ. ಪಾಕಿಸ್ತಾನದ ಲಿಯಾರಿಯಲ್ಲಿ ಒಬ್ಬ ಜ್ಯೂಸ್ ಅಂಗಡಿಯ ವ್ಯಕ್ತಿ ಡಾರ್ಲಿಂಗ್ ಡಾರ್ಲಿಂಗ್ ದಿಲ್ ಕ್ಯೂ ತೂಡಾ ಪೀಲೋ ಪೀಲೋ ಆಲಂ ದೂದ್ ಸೋಡಾ ಅಂತ ಕೂಗ್ತಾ ವ್ಯಾಪಾರ ಮಾಡ್ತಿರ್ತಾನೆ. ಆಕ್ಚುಲಿ ಅವನು ಕೂಡ ಒಬ್ಬ ಇಂಡಿಯನ್ ಸ್ಪೈ. ಅವನು ಕೂಗ್ತಿರೋದು ಕೋಡ್ ವರ್ಡ್. ಅವನ ಹೆಸರು ಅಲಾಂ. ತುಂಬಾ ವರ್ಷಗಳಿಂದ ಲಿಯಾರಿಯಲ್ಲಿ ಜ್ಯೂಸ್ ಅಂಗಡಿನ ನಡೆಸಿರ್ತಾನೆ. ನಮ್ಮ ಇಂಡಿಯನ್ ಸ್ಪೈ ಹೋಗಿ ಇಲ್ಲಿ ಕೆಲಸ ಸಿಗುತ್ತಾ ಅಂತ ಕೇಳ್ತಾನೆ. ಅವನು ಇಲ್ಲಿ ಕೆಲಸ ಸಿಗಲ್ಲ, ಜ್ಯೂಸ್ ಮಾತ್ರ ಸಿಗುತ್ತೆ ಅಂತ ಹೇಳ್ತಾನೆ. ಆಗ ನಾನು ಹಿಂದೂ ಖುಷಿಯಿಂದ ಬಂದಿದ್ದೀನಿ ಅಂದ್ರೆ ಹೋಗು ಜಾಗ ಖಾಲಿ ಮಾಡು ಅಂದ್ಬಿಡ್ತಾನೆ. ಅಂದ್ರೆ ಅಲಾಮ್ಗೂ ಕೂಡ ಇಂಡಿಯಾದಿಂದ ಬಂದಿರೋರು ಅಂತ ಕನ್ಫರ್ಮ್ ಆಗ್ಬೇಕು. ಯಾಕಂದ್ರೆ ಈ ರೀತಿ ಪಾಕಿಸ್ತಾನದವರೇ ಬಂದು ಟೆಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ವ್ಯಕ್ತಿ ಇಗ್ನೋರ್ ಮಾಡೋ ರೀತಿ ಮಾತಾಡ್ತಾನೆ. ನಮ್ಮ ಇಂಡಿಯನ್ ಸ್ಪೈ ಹಾಗೆ ಅಂಗಡಿ ಕ್ಲೋಸ್ ಮಾಡೋವರೆಗೂ ಅಲ್ಲಿಂದ ಹೋಗಲ್ಲ, ಕಾಯ್ತಿರ್ತಾನೆ. ಆಗ ಅಲ್ಲಿಗೆ ಈ ಪುಡಾರಿಗಳು ಬರ್ತಾರೆ. ಬಂದು ಯಾವುದೋ ಬಲೂಚ್ ಮಾಲ್ ಬಂದಿರೋ ಹಾಗಿದೆ ಅಂತ ಜಲ್ ಸುರ್ಸ್ಕೊಂಡು ನೋಡ್ತಾರೆ. ಇವರು ಗೇ ಟೈಪ್ಸ್, ಗಂಡಸರನ್ನು ಕೂಡ ಬಿಡಲ್ಲ. ಪ್ಯಾಂಟ್ ಒಳಗಡೆ ಕೈ ಹಾಕಿ ಅಸಹ್ಯವಾಗಿ ವರ್ತಿಸ್ತಾನೆ. ಆಗ ಹಮ್ಜಾ ಡಿಚ್ಚಿ ಕೊಡ್ತಾನೆ. ಈಗ ಈ 3 ಜನ ಇವನ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಸಾಧ್ಯವಾದಷ್ಟು ಹೊಡಿತಾನೆ. ಗಲಾಟೆನ ಜ್ಯೂಸ್ ಅಂಗಡಿಯ ಅಲಾಂ ಕೂಡ ನೋಡ್ತಿರ್ತಾನೆ. ಅದನ್ನ ಗಮನಿಸಿ ಹಮ್ಜಾ ಓಡಿಸ್ಕೊಳ್ಳೋಕೆ ಶುರು ಮಾಡ್ತಾನೆ. ಅವರಂತೂ ಇವನಿಗೆ ತುಂಬಾ ಹೊಡೆದು ದಾರಿಲೇ ಇಬ್ರು ಇವನ ಕೈಗಳನ್ನ ಗಟ್ಟಿಯಾಗಿ ಹಿಡ್ಕೊಂಡು 3ನೇವನು ಗುದೆ ಸಂಭೋಗ ಮಾಡೋಕೆ ಮುಂದಾಗ್ತಾನೆ. ಅಷ್ಟರಲ್ಲಿ ಪೊಲೀಸ್ನವ್ರು ಬರ್ತಾರೆ. ತಕ್ಷಣ ಇವರೆಲ್ಲ ಓಡಿ ಹೋಗ್ತಾರೆ. ಹಮ್ಜಾ ಮೈ ಕೈ ನೋವಲ್ಲಿ ಅಲ್ಲೇ ಒಂದು ಕಡೆ ಮಲ್ಕೋತಾನೆ. ಬೆಳಗಿನ ಜಾವ ಅಂಗಡಿ ಬಾಗಿಲು ತೆಗಿಯೋಕೆ ಬಂದಾಗ ಜ್ಯೂಸ್ ಅಂಗಡಿಯವನು ತಿನ್ನೋಕೆ ತಿಂಡಿ ಕೊಟ್ಟು ನಿನ್ ಹೆಸರೇನು ಅಂತ ಕೇಳ್ತಾನೆ. ಇವನು ನನ್ನ ಹೆಸರು ಹಮ್ಜಾ ಅಲಿ ಮಜಾರಿ ಅಂತ ಹೇಳ್ತಾನೆ. ಜ್ಯೂಸ್ ಅಂಗಡಿಯವನಿಗೆ ಬೆಳಿಗ್ಗೆಯಿಂದ ಇಲ್ಲೇ ಕಾಯ್ಕೊಂಡಿರೋದನ್ನ ನೋಡಿ ಇವನು ಇಂಡಿಯನ್ ಸ್ಪೈ ಅಂತ ಕನ್ಫರ್ಮ್ ಆಗುತ್ತೆ. ನಂತರ ಅಲಾಂ ಅವನಿಗೆ ಕೆಲಸ ಕೊಟ್ಟು ಅವತ್ತಿಂದಾನೆ ಕೆಲಸಕ್ಕೆ ಹಚ್ತಾನೆ. ಇಂದಿನಿಂದ ಹಮ್ಜಾ ಜ್ಯೂಸ್ ಸರ್ವ್ ಮಾಡೋದು, ಟೇಬಲ್ ಕ್ಲೀನ್ ಮಾಡೋದು, ಜ್ಯೂಸ್ ರೆಡಿ ಮಾಡೋದು, ಹೀಗೆ ಕೆಲಸ ಮಾಡ್ಕೊಂಡು ಹೋಗ್ತಾನೆ. ಅಜಯ್ ಸನ್ಯಾಲ್ ಹಮ್ಜಾನಿಗೆ ಇಲ್ಲಿಗೆ ಕಳಿಸೋಕು ಮೊದಲೇ ನಿನ್ನ ವೃತ್ತಿಯಲ್ಲಿ ನಿನ್ನ ಬಳಿ ಇರೋ ಮಾರಕ ಆಯುಧಗಳು ಅಂದ್ರೆ ಅದು ತಾಳ್ಮೆ ಮತ್ತೆ ಜಾಗರೂಕತೆ. ಈ 2 ಆಯುಧಗಳು ಯಾವಾಗಲೂ ಶಾರ್ಪ್ ಆಗಿರ್ಬೇಕು. ಅಷ್ಟೇ ಅಲ್ಲದೆ ನಿನ್ನ ಉದ್ದೇಶ ಬರೀ ಪಾಕಿಸ್ತಾನದಲ್ಲಿ ಇರೋದು ಮಾತ್ರ ಅಲ್ಲ, ಅಲ್ಲೇ ನಾಯಕನಾಗಿ ಬೆಳೆದು ಆಳೋದು ಅಂತ ಹೇಳ್ಕೊಟ್ಟಿರ್ತಾನೆ. ಜ್ಯೂಸ್ ಅಂಗಡಿ ಮಾಲೀಕ ಅಲಾಂ, ನಾನು ಲಿಯಾರಿಗೆ ಮೊದಲ ಸಲ ಬಂದಾಗ ಈ ಟೀ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರಿದ್ದು. 6 ವರ್ಷಗಳ ತನಕ ಬೆಂಚ್ ಮೇಲೆ ಮಲಗ್ತಿದ್ದೆ. ನೆಟ್ವರ್ಕ್ ಬೆಳೆಸ್ಕೊಳ್ಳೋಕೆ ಪೂರ್ತಿ 6 ವರ್ಷ ಗ್ಲಾಸ್ ತೊಳೆಯೋ ಕೆಲಸನೇ ಮಾಡಿದ್ದೀನಿ ಅಂತ ಹೇಳಿ ಅಲ್ಲಿನ ಪ್ರಮುಖರ ಬಗ್ಗೆ ಹೇಳ್ತಾನೆ. ಲಿಯಾರಿನ 3 ಜನ ಗ್ಯಾಂಗ್ಸ್ಟರ್ಸ್ ಆಳ್ತಿರ್ತಾರೆ. ಅದರಲ್ಲಿ ರೆಹಮಾನ್ ಡಕಾಯಿತ್ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಬಾಬು ಡಕಾಯಿತ್ ಮತ್ತೆ ಅರ್ಷದ್ ಪಪ್ಪು. ಬಾಬು ಡಕಾಯಿತ್ ಮತ್ತೆ ಅರ್ಷದ್ ಪಪ್ಪು ಲಿಯಾರಿಯ 25% ಜಾಗವನ್ನ ಆಳ್ತಿದ್ರೆ, ರೆಹಮಾನ್ ಡಕಾಯಿತ್ ಲಿಯಾರಿಯ 3/4 ಭಾಗ ಒಬ್ಬನೇ ಆಳ್ತಿರ್ತಾನೆ. ಅಲಾಂ ಹೇಳ್ತಾನೆ, ರೆಹಮಾನ್ ಡಕಾಯಿತ್ ಗ್ಯಾಂಗ್ ಸೇರೋದು ಅಷ್ಟು ಸುಲಭ ಅಲ್ಲ, ತುಂಬಾ ದಿನಗಳವರೆಗೆ ಕಾಯ್ಬೇಕಾಗುತ್ತೆ. ಲಿಯಾರಿಯಲ್ಲಿರೋ ಅಷ್ಟು ಗ್ಯಾಂಗ್ಗಳು ಅವರವರ ಜಾತಿ ಮತಗಳ ಮೇಲೆ ಒಂದೊಂದು ಗುಂಪು ಮಾಡ್ಕೊಂಡಿದ್ದಾರೆ. ರೆಹಮಾನ್ ಒಬ್ಬ ಬಲೂಚಿಯನ್, ನೀನು ಕೂಡ ಬಲೂಚಿ, ಹಾಗಾಗಿ ನೀನು ರೆಹಮಾನ್ ಬಲೂಚ್ ತಂಡಕ್ಕೆ ಸೇರಬಹುದು. ಪಠಾಣ್ ಗ್ಯಾಂಗ್ ನವರ ಹತ್ರ ಹುಷಾರಾಗಿರೋ. ಬಾಬು ಡಕಾಯಿತ್ ಮತ್ತೆ ಅರ್ಷದ್ ಪಪ್ಪು ಹುಡುಗರು ಇಲ್ಲೇ ಓಡಾಡ್ತಿರ್ತಾರೆ. ಆಕ್ಚುಲಿ ರೆಹಮಾನ್ ಡಕಾಯಿತ್ ಬಾಬು ಡಕಾಯಿತ್ ನ ಅಕ್ರಮ ಸಂತಾನ ಅಂತ ಲಿಯಾರಿಲಿ ಮಾತಾಡ್ಕೋತಾರೆ. ಈ ವಿಷಯ ರೆಹಮಾನ್ಗೆ ಗೊತ್ತಾದ ದಿನಾನೇ ಅವರ ಅಮ್ಮನನ್ನ ಸಾಯಿಸ್ಬಿಟ್ಟ, ತುಂಬಾ ಕ್ರೂರವಾಗಿ ಕೊಂದ ಅಂತ ಜನ ಹೇಳ್ತಾರೆ ಅಂತೆಲ್ಲ
ಅಲ್ಲಿನ ಗ್ಯಾಂಗ್ಸ್ ಬಗ್ಗೆ ಮಾಹಿತಿ ಕೊಡ್ತಾನೆ. ಒಂದಿನ ಬಾಬು ಡಕಾಯತ್ ರೆಹಮಾನ್ ಮಗನ ಬರ್ತಡೆಯಲ್ಲಿ ಸ್ಟಾಲ್ ಹಾಕಿದ್ದ ಅಂತ ಗೊತ್ತಾಗಿ ಜ್ಯೂಸ್ ಅಂಗಡಿಗೆ ಬಂದು ಅಲಾಂ ಕತ್ತನ್ ಪಟ್ಟೆ ಹಿಡಿದು ನನ್ನ ಏರಿಯಾ ಅಂತ ಗೊತ್ತಿದ್ರು ನನ್ನ ಶತ್ರು ಹತ್ರ ವ್ಯವಹಾರ ಇಟ್ಕೋತೀಯ, ಇನ್ನೊಂದ್ಸಲ ರೆಹಮಾನ್ ಹತ್ರ ವ್ಯವಹಾರ ಇಟ್ಕೊಂಡೆ ಅಂತ ಗೊತ್ತಾದ್ರೆ ನಿನ್ನ ಮರ್ಮಾಂಗ ಕತ್ತರಿಸಿ ಜೀವನ ಪೂರ್ತಿ ಪ್ಲಾಸ್ಟಿಕ್ ಪೈಪ್ ನಲ್ಲಿ ಯೂರಿನ್ ಪಾಸ್ ಮಾಡ್ಬೇಕು, ಹಂಗೆ ಮಾಡ್ಬಿಡ್ತೀನಿ ಅಂತ ವಾರ್ನಿಂಗ್ ಮಾಡಿ ಹೋಗ್ತಾನೆ. ಹೋಗ್ಬೇಕಾದ್ರೆ ಹಂಸನ ನೋಡಿ ಈ ಲಾಲಿಪಾಪ್ ನ ಎಲ್ಲಿಂದ ತಂದೆ ಅಂತ ಹೇಳ್ತಾ ಬಾಯಿ ಚಪ್ಪರ್ಸ್ಕೊಂಡು ಹೋಗ್ತಾನೆ. ಅವರ ಗ್ಯಾಂಗ್ ಹೋದ್ಮೇಲೆ ಅಲಾಂ ಬಾಬು ಡಕಾಯತ್ಗೆ ಪ್ಯಾರಲೈಸ್ ಆದ್ಮೇಲೆ ಅವನು ಅರ್ಷದ್ ಪಪ್ಪು ಜೊತೆ ಕೈ ಜೋಡಿಸಿ ರೆಹಮಾನ್ ಬಲೂಚ್ ವಿರುದ್ಧ ತೊಡೆತಡ್ತಾ ಇದ್ದಾನೆ. ಕಾಲು ಭಾಗ ಲ್ಯಾರಿ ಅರ್ಷದ್ ಪಪ್ಪು ಮತ್ತೆ ಬಾಬು ಡಕಾಯತ್ ಕಂಟ್ರೋಲ್ ಅಲ್ಲಿ ಇದೆ. ನಾಳೆ ಇರೋ ವೆಡ್ಡಿಂಗ್ ರಿಸೆಪ್ಷನ್ ಗೆ ರೆಹಮಾನ್ ಬಲೂಚ್ ಬರೋದಿಲ್ಲ, ಆದ್ರೆ ಅವನ ಮಗ ನಯೀಂ ಬರ್ತಾನೆ. ಅವನು ಮದುವೆ ಗಂಡನ ಚೈಲ್ಡ್ಹುಡ್ ಫ್ರೆಂಡ್ ಅಂತ ಹೇಳಿ ಹೋಗಿ ಡೋರ್ ತೆಗಿತಾನೆ. ಇನ್ನೊಬ್ಬ ಇಂಡಿಯನ್ ಸ್ಪೈ ಬಂದು ನಿಂತಿರ್ತಾನೆ. ಇವನು ರಿಜ್ವಾನ್ ಪಾಕಿಸ್ತಾನಕ್ಕೆ ಬಂದು ಬೇಗ ಅರ್ಷದ್ ಪಪ್ಪು ಗ್ಯಾಂಗ್ ಗೆ ಸೇರ್ಕೊಂಡ್ಬಿಟ್ಟ ಅಂತ ಪರಿಚಯ ಮಾಡಿಸ್ತಾನೆ. ರಿಜ್ವಾನ್ ಹಂಸಾಗೆ ನಾಳೆ ವೆಡ್ಡಿಂಗ್ ರಿಸೆಪ್ಷನ್ ಫಂಕ್ಷನ್ ಅಲ್ಲಿ ಅರ್ಷದ್ ಪಪ್ಪುಗೆ ರೆಹಮಾನ್ ಮಗ ನಯೀಂ ಮೇಲೆ ಅಟ್ಯಾಕ್ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ. ನೀನು ಹೇಗಾದ್ರೂ ಮಾಡಿ ನಯೀಂ ನ ಇವರಿಂದ ಕಾಪಾಡ್ಕೊಂಡ್ರೆ ಈಸಿಯಾಗಿ ರೆಹಮಾನ್ ಗಮನ ಸೆಳಿಬಹುದು. ಯಾವ ಕಡೆಯಿಂದ ಬುಲೆಟ್ಸ್ ದಾಳಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾಮಾರಿದ್ರೆ ತಲೆನೇ ಹೋಗುತ್ತೆ. ನಯೀಂ ನ ಕಾಪಾಡೋಕಾಗುತ್ತೆ ಅಂದ್ರೆ ಓಕೆ, ಇಲ್ಲ ಅಂದ್ರೆ ಹೇಳಿ ಬೇರೆ ಪ್ಲಾನ್ ಮಾಡೋಣ ಅಂತಾನೆ. ಆದ್ರೆ ಹಂಸಾ ಇಲ್ಲ, ನಾನು ರೆಹಮಾನ್ ಮಗನ ಕಾಪಾಡ್ತೀನಿ ಅಂತ ಹೇಳಿ ಒಪ್ಕೋತಾನೆ. ಮಾರನೇ ದಿನ ಫುಲ್ ಜೋರಾಗಿ ವೆಡ್ಡಿಂಗ್ ಫಂಕ್ಷನ್ ನಡೀತಾ ಇರುತ್ತೆ. ಹಾಡು ಕುಣಿತ ಎಲ್ಲ ಜೋರಾಗಿರುತ್ತೆ. ಹಂಸಾ ಗೆಸ್ಟ್ ಗಳಿಗೆ ಜ್ಯೂಸ್ ಸರ್ವ್ ಮಾಡ್ತಿರ್ತಾನೆ. ರೆಹಮಾನ್ ಮಗ ನಯೀಂ ಫಂಕ್ಷನ್ ಗೆ ಎಂಟ್ರಿ ಆಗ್ತಾನೆ. ಅನ್ಎಕ್ಸ್ಪೆಕ್ಟೆಡ್ಲಿ ನಯೀಂ ತಮ್ಮ ಫೈಜಲ್ ಕೂಡ ಬಂದ್ಬಿಡ್ತಾನೆ. ಅಲಾಂ ನಾನು ಫೈಜಲ್ ನ ಎಂಗೇಜ್ ಮಾಡ್ಕೋತೀನಿ, ನೀನು ನಯೀಂ ಮೇಲೆ ಕಣ್ಣಿಟ್ಟಿರು ಅಂತ ಹೇಳಿ ಹೋಗ್ತಾನೆ. ಎಲ್ಲರೂ ಫಂಕ್ಷನ್ ಪಾರ್ಟಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ. ಈಗ ಬಾಬು ಡಕಾಯತ್ ಗ್ಯಾಂಗ್ ನ 3 ಜನ ಬೈಕ್ ಅಲ್ಲಿ ಬರ್ತಾರೆ. ಹಂಸಾ ಗಮನಿಸ್ತಾನೆ. ಇನ್ನೇನು ಅವರು ಫೈರಿಂಗ್ ಶುರು ಮಾಡ್ಬೇಕು ಅನ್ನೋ ಅಷ್ಟರಲ್ಲಿ ಫೈಜಲ್ ನಯೀಂ ಹತ್ರ ಬರ್ತಿರ್ತಾನೆ. ಈ ಗ್ಯಾಂಗ್ ನಯೀಂ ಕಡೆ ಫೈರಿಂಗ್ ಸ್ಟಾರ್ಟ್ ಮಾಡ್ತಾರೆ. ತಕ್ಷಣ ಹಂಸಾ ಫೈಜಲ್ ನ ಹಿಂದೆ ಕೇಳ್ಕೊಂಡು ಟೇಬಲ್ ನ ಅಡ್ಡ ಮಾಡ್ಕೊಂಡು ಸೇಫ್ ಮಾಡ್ತಾನೆ. ನಯೀಂ ಬಾಡಿ ಗಾರ್ಡ್ಸ್ ಕೂಡ ಫೈರ್ ಬ್ಯಾಕ್ ಮಾಡ್ತಿರ್ತಾರೆ. ಎರಡು ಗ್ಯಾಂಗ್ ನಡುವೆ ತುಂಬಾ ಫೈರಿಂಗ್ ಆಗುತ್ತೆ. ನಯೀಂ ಪಿಲ್ಲರ್ ಹಿಂದೆ ಔತ್ಕೊಂಡಿದ್ದಾನೆ. ಹಂಸಾ ಕೈಗೆ ಸಿಕ್ಕಿದ ಗನ್ ತಗೊಂಡು ಆಪೋಸಿಟ್ ಗೆ ಒಂದು ಕಡೆ ಫೈರಿಂಗ್ ಮಾಡ್ತಾನೆ. ಅರ್ಷದ್ ಪಪ್ಪು ಗ್ಯಾಂಗ್ ಅಲ್ಲಿಂದ ಓಡಿ ಹೋಗ್ತಾರೆ. ನಯೀಂ ನೋಡಿದ್ರೆ ರಕ್ತದ ಮಡುವಿನಲ್ಲಿ ನೆರಳುತ್ತಿದ್ದಾನೆ. ಫೈಜಲ್ ಸೇಫ್ ಆಗಿದ್ದಾನೆ. ಅಲಾಂ ಸತ್ ಹೋಗಿದ್ದಾನೆ, ನಾವು ಹೊರಟು ಹೋಗೋಣ ಅಂತ ಅಂದ್ರೆ ಹಂಸಾ ಸುತ್ತಮುತ್ತ ಇದ್ದ ಜನಗಳನ್ನ ನೋಡಿ ಕೋಟ್ ಬಿಚ್ಚಿ ಗಾಯ ಒತ್ತಿ ಹಿಡಿದು ಚಿಕ್ಕ ಹುಡುಗನಿಗೆ ಗುಂಡು ಹರಿಸಿದ್ದಾರೆ, ಯಾರಾದ್ರೂ ಡಾಕ್ಟರ್ ನ ಕರೀರಿ, ಆಂಬುಲೆನ್ಸ್ ನ ಕರೀರಿ ಅಂತ ಜೋರಾಗಿ ಕೂಗಿ ಹೇಳ್ತಾನೆ. ಏನೋ ತನ್ನ ಸ್ವಂತದವರ ಪ್ರಾಣನೇ ಹೋಗಿದೆ ಅನ್ನೋ ರೀತಿ ಇಮೋಷನಲ್ ಆಗಿ ಗಾಡಿ ತೆಗಿರಿ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ ಅಂತ ಕೂಗಾಡ್ತಾನೆ. ಇವನ ಈ ಗೋಳಾಟ ನೋಡಿ ಫೈಜಲ್ ಮನ್ಸು ಕರಗೋಗುತ್ತೆ. ಹಂಸಾ ಅಲಾಂ ಇಬ್ರೆ ನಯೀಂ ನ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗಿರ್ತಾರೆ. ಆದ್ರೆ ಇಷ್ಟೊತ್ತಿಗಾಗಲೇ ನಯೀಂ ಸತ್ ಹೋಗಿರ್ತಾನೆ. ಈಗ ರೆಹಮಾನ್ ಬಲೂಚ್ ಎಂಟ್ರಿ ಆಗ್ತಾನೆ. ಮುಖದಲ್ಲಿ ವಿಪರೀತ ಕೋಪ, ಮಗನ್ನ ಕಳ್ಕೊಂಡ ಹತಾಶೆ, ನೋವು. ಚಿಕ್ಕ ಮಗ ಫೈಜಲ್ ಓಡಿ ಹತ್ರ ಬಂದಾಗ ತಪ್ಕೊಂಡು ಸಹಿಸೋಕಾಗದ ವ್ಯಥೆ ಅನುಭವಿಸ್ತಾನೆ. ಫೈಜಲ್ ಹಂಸಾ ಕಡೆ ಬೆರಳು ತೋರಿಸಿ ಇವರೇ ನನ್ನ ಕಾಪಾಡಿದ್ದು ಅಂತ ಹೇಳ್ತಾನೆ. ರೆಹಮಾನ್ ವಾರ್ಡ್ ಒಳಗಡೆ ಹೋಗಿ ಮಗನ ಶವ ನೋಡಿ ತುಂಬಾ ಅಳ್ತಾನೆ. ನಂತರ ಹಂಸಾ ಹತ್ರ ಬಂದು ನಿನ್ನ ಬಟ್ಟೆಗೆ ಅಂಟಿರೋದು ನನ್ನ ಮಗನ ರಕ್ತನ ಅಂತ ಕೇಳ್ತಾನೆ. ಹಂಸಾ ಹೌದು ಭಯ್ಯ ಅಂತಾನೆ. ಅಲಾಂ ರೆಹಮಾನ್ ಜಿ, ಇವನು ನನ್ನ ಅಂಗಡಿಯಲ್ಲಿ ಕೆಲಸ ಮಾಡೋದು, ತುಂಬಾ ಶ್ರಮಜೀವಿ, ನಿಮ್ಮ ಮಗನ ಕಾಪಾಡೋಕೆ ಶಕ್ತಿ ಮೀರಿ ಪ್ರಯತ್ನ ಪಟ್ಟ, ಆದ್ರೆ ಫೈಜಲ್ ನ ಮಾತ್ರ ಕಾಪಾಡೋಕಾಯ್ತು ಅಂತ ಹೇಳ್ತಾನೆ. ಇವನು ರೆಹಮಾನ್ ಬಲೂಚ್ ರೈಟ್ ಹ್ಯಾಂಡ್ ಉಜೈರ್. ಈಗ ಉಜೈರ್ ಎಷ್ಟು ಜನ ಇದ್ರು ಅಂತ ಕೇಳ್ತಾನೆ. ಹಂಸಾ 3 ಜನ ಇದ್ರು, ಒಬ್ಬನ ಹತ್ರ ಉಜಿ ಮತ್ತೆ ಇನ್ನೊಬ್ಬನ ಹತ್ರ AK-47 ಇತ್ತು ಅಂತ ಹೇಳ್ತಾನೆ. ನೀನು ಅವರನ್ನ ಗುರ್ತು ಹಿಡಿತೀಯ ಅಂತ ಕೇಳಿದಾಗ ಖಂಡಿತ ಗುರ್ತು ಹಿಡಿತೀನಿ ಅಂತಾನೆ. ನಿನಗೆ ಆ ಬಂದೂಕಗಳ ಬಗ್ಗೆ ಹೇಗೆ ಗೊತ್ತು ಅಂತ ಕೇಳ್ತಾರೆ. ಹಂಸಾ ನಮ್ಮ ಅಫ್ಘಾನಿಸ್ತಾನಲ್ಲಿ ಅದೆಲ್ಲ ಕಾಮನ್ ಅಲ್ವಾ, ಹಾಗಾಗಿ ಗೊತ್ತು ಅಂತಾನೆ. ಸರಿ, ಅದನ್ನ ಬಳಸೋದು ಹೇಗೆ ಕಲ್ತೆ ಅಂದಾಗ ನನ್ನ ಅಣ್ಣ ಆಜಾದ್ ಬಲೂಚ್ ಆರ್ಮಿಲಿ ಮುಜಾಹಿದ್ ಆಗಿದ್ದ, ಆಗ ನನಗೆ ಎಲ್ಲವನ್ನ ಕಲ್ಸಿದ್ದ ಅಂತ ಹೇಳ್ತಾನೆ. ಆಗ ಉಜೈರ್ ನಿಮ್ಮಣ್ಣ ಈಗ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಸತ್ ಹೋಗಿದ್ದಾನೆ ಅಂತ ಹೇಳ್ತಾನೆ. ಫ್ಯಾಮಿಲಿ ಅಂದ್ರೆ ಇಲ್ಲ ನನ್ನ ಒಬ್ಬನೇ ಅಂತಾನೆ. ನಿನ್ನ ಹೆಸರೇನು, ಈಗ ಎಲ್ಲಿದೆಯಾ ಅಂತ ಕೇಳಿದಾಗ ನನ್ನ ಹೆಸರು ಹಂಸಾ ಅಲಿ ಮಜಾರಿ, ಈಗ ಅಲಾಂ ಭಾಯ್ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಉಜೈರ್ ಡೊಂಗ, ಇವನಿಗೆ 1 ಲಕ್ಷ ಕೊಡು, ಫೈಜಲ್ ಪ್ರಾಣ ಕಾಪಾಡಿದ್ದಾನೆ ಅಂತಾನೆ. ಆಗ ಹಂಸಾ ನನಗೆ ಹಣ ಬೇಡ ಅಂತಾನೆ. ಇವ್ರಿಗೆಲ್ಲ ಆಶ್ಚರ್ಯ ಆಗುತ್ತೆ. ದುಡ್ಡು ಬೇಡ ಅಂತೀಯ, ಯಾಕೆ ಅಂತ ಕೇಳಿದ್ರೆ ಹಂಸಾ ನನಗೆ ಹಣ ಬೇಡ, ರೆಹಮಾನ್ ಭಾಯ್ ಸ್ವತಂತ್ರ ಬಂದಾಗ ಪಾಕಿಸ್ತಾನ ನಮಗೆ ಬಲೂಚನೆ ಕೊಟ್ಟಿರಲಿಲ್ಲ, ನಮ್ಮ ಹಕ್ಕುಗಳಿಂದ ನಾವು ವಂಚಿತರಾಗಿದ್ವಿ, ಮತ್ತೆ ಗೌರವನೂ ಇರಲಿಲ್ಲ. ಈಗ ಆ 2 ಸಿಕ್ಕಿವೆ, ನಿಮ್ಮಿಂದ ನಮಗೆ ಒಂದು ಐಡೆಂಟಿಟಿ ಸಿಕ್ಕಿದೆ, ಅದರ ಕೃತಜ್ಞತೆಯಿಂದ ನನ್ನ ಕೈಲಾದ ಪ್ರಯತ್ನ ಮಾಡಿದ್ದೀನಿ. ಈ ಕೆಲಸಕ್ಕೆ ನಾನು ಹಣ ಇಸ್ಕೊಳ್ಳೋಕೆ ಇಷ್ಟಪಡಲ್ಲ ಅಂತಾನೆ. ರೆಹಮಾನ್ ಮತ್ತೆ ಉಜೈರ್ ಇಂಪ್ರೆಸ್ ಆಗಿ ಉಜೈರ್ ಇವನಿಗೆ ಒಂದು ಗನ್ ಕೊಡಕ್ಕೆ ಹೇಳ್ತಾನೆ. ಅಷ್ಟರಲ್ಲಿ ರೆಹಮಾನ್ ಹೆಂಡತಿ ಬಂದು ಮಗನ ಕಳ್ಕೊಂಡ ದುಃಖದಲ್ಲಿ ಗಂಡನ ತಪ್ಪಿಕೊಂಡು ತುಂಬಾ ಅಳ್ತಾಳೆ. ಈ ವ್ಯಕ್ತಿ PAP ಪಕ್ಷದ ಒಬ್ಬ MLA ಕ್ಯಾಂಡಿಡೇಟ್. ರೆಹಮಾನ್ ಬಲೂಚ್ ಗ್ಯಾಂಗ್ ಅವರ ಬೆಂಬಲ ಇವನಿಗೆ ಇರುತ್ತೆ. ಹಾಗಾಗಿ ಸ್ಟೇಟ್ ಎಲೆಕ್ಷನ್ಸ್ ಹತ್ರ ಬರ್ತಿದೆ, ಸದ್ಯಕ್ಕೆ ನೀವು ರಿವೆಂಜ್ ಅಂತೆಲ್ಲ ಹೋಗ್ಬೇಡಿ, ಚುನಾವಣೆ ಮುಗಿಲಿ, ಬಾಬು ಡಕಾಯತ್ ಮತ್ತೆ ಅರ್ಷದ್ ಪಪ್ಪು ಫ್ಯಾಮಿಲಿನ ಪೀಸ್ ಮಾಡೋಣ, ನಾನ್ ನಿಮ್ ಜೊತೆ ಇದ್ದೀನಿ, ನಾನೇ ಯಾಕೆ ಇಡೀ ಕರಾಚಿನ ನಿಮ್ಮ ಜೊತೆ ಇದೆ ಅಂತ ಹೇಳಿ ಹೊರಡ್ತಾನೆ. ಒಟ್ನಲ್ಲಿ ಈ ರಾಜಕೀಯದವರ ಒತ್ತಡದಿಂದ ರೆಹಮಾನ್ ಸದ್ಯಕ್ಕೆ ರಿವೆಂಜ್ ಗಾಗಿ ಕೌಂಟರ್ ಅಟ್ಯಾಕ್ ಮಾಡದೆ ಸುಮ್ಮನಾಗಿರ್ತಾನೆ. ಈಗ ಹಂಸಾ ಈ ಗ್ಯಾಂಗ್ ನವರಿಗೆ ಹತ್ತಿರದವನಾಗಿದ್ದಾನೆ. ರೆಹಮಾನ್ ಮತ್ತೆ ಅವನ ರೈಟ್ ಹ್ಯಾಂಡ್ ಉಜೈರ್ ವಿಶ್ವಾಸವನ್ನ ಗಳಿಸಿದ್ದಾನೆ. ಅಂದುಕೊಂಡ ಹಾಗೆ ಇವರ ಟೀಮ್ ಅನ್ನ ಸೇರ್ಕೊಂಡಾಗಿದೆ. ಉಜೈರ್ ಯಾರು ಲ್ಯಾರಿ ಆಳ್ತಾರೋ ಅವರು ಕರಾಚಿನ ಆಳ್ತಾರೆ, ಯಾರು
ಯಾರು ಕರಾಚಿನ ಆಳ್ತಾರೋ ಅವರು ಇಡೀ ಪಾಕಿಸ್ತಾನವನ್ನೇ ಆಳ್ತಾರೆ ಅಂತ ಹೇಳಿ ತಮ್ಮ ವೆಪನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಗೆ ಕರ್ಕೊಂಡು ಹೋಗಿ ಎಲ್ಲವನ್ನ ತೋರಿಸ್ತಾನೆ. ಇಡೀ ಪಾಕಿಸ್ತಾನದಲ್ಲಿ ನಾವು ಫೇಕ್ ಗನ್ಸ್ ಬಿಸ್ನೆಸ್ ನಡೆಸ್ತಿದೀವಿ, ನಮ್ಮ ಬ್ರ್ಯಾಂಡ್ ಗೂ ಒರಿಜಿನಲ್ ಗೂ ವ್ಯತ್ಯಾಸನೇ ಗೊತ್ತಾಗಲ್ಲ, ನಮ್ಮ ಗನ್ಗಳು ಸ್ವಲ್ಪ ಬೇಗ ಹೀಟ್ ಆಗ್ತವೆ ಅನ್ನೋದು ಬಿಟ್ರೆ ಮಿಕ್ಕಿದ್ದೆಲ್ಲ ಒರಿಜಿನಲ್ ಬ್ರ್ಯಾಂಡ್ ತರನೇ ಇರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಆದ್ಮೇಲೆ ಎಲ್ಲವನ್ನ ಪ್ಯಾಕ್ ಮಾಡಿ ಲಾಹೋರ್, ಆಜಾದ್, ಕಾಶ್ಮೀರ ಮತ್ತೆ ಆಫ್ರಿಕಾದ ಕೆಲವು ಭಾಗಗಳಿಗೂ ಕಳಿಸ್ತೀವಿ. ಇದಲ್ಲದೆ ಸುಲಿಗೆ, ಕಿಡ್ನಾಪಿಂಗ್, ರಮ್ಮಿ ಕ್ಲಬ್ಸ್ ಇಂಥದೆಲ್ಲ ತುಂಬಾ ನಡೆಸ್ತೀವಿ. ಲ್ಯಾರಿಯಲ್ಲಿರೋ ಲಕ್ಷಾಂತರ ಜನ ನಮ್ಮ ಹತ್ರ ಕೆಲಸ ಮಾಡ್ತಾರೆ. ಮತ್ತೆ ಅಲ್ಲಿ ನೋಡ್ತಿದ್ಯಲ್ಲ, ಅದು ಬರೀ ಚೇರ್ ಅಲ್ಲ, ಸಿಂಹಾಸನ. ಆ ಸಿಂಹಾಸನ ಪಡ್ಕೊಳ್ಳೋಕೆ ರೆಹಮಾನ್ ಭಾಯ್ ಲೆಕ್ಕವಿಲ್ಲದಷ್ಟು ರಕ್ತದ ಹೊಳೆಯನ್ನೇ ಹರಿಸಿದ್ದಾರೆ ಅಂತ ಹೇಳಿ ಅವನ ಗ್ಯಾಂಗ್ ನವ್ರನ್ನೆಲ್ಲ ಪರಿಚಯ ಮಾಡ್ಕೊಡ್ತಾನೆ. ನಂತರ ಹಮ್ಜಾ ಉಳ್ಕೊಳ್ಳೋಕೆ ಒಂದು ರೂಮ್ ಕೊಟ್ಟು ನಾವು ಮಾಡೋ ಇಲ್ಲಿಗಲ್ ಬಿಸ್ನೆಸ್ ಅಲ್ಲಿ ಬರುವ ಹಣದಿಂದ ಸ್ಕೂಲು, ಕಾಲೇಜ್, ಹಾಸ್ಪಿಟಲ್ಸ್ ನ ಕಟ್ಟಿ ರಾಜಕೀಯ ಮಾಡ್ತೀವಿ ಅಂತ ಹೇಳ್ತಾ ಈ ಬಾಲ್ಕನಿಯಲ್ಲಿ ನಿಂತು ನೋಡಿದ್ರೆ ಇಡೀ ಲ್ಯಾರಿ ಕಾಣುತ್ತೆ ಅಂತೆಲ್ಲ ತೋರಿಸಿ ಅವರ ಎಂಟೈರ್ ಇಲ್ಲಿಗಲ್ ವ್ಯವಹಾರಗಳನ್ನ ಪರಿಚಯ ಮಾಡ್ತಾರೆ. ನಂತರ ಈ ಡೋಂಗ ಅಲ್ಲಿ ಕಾಣ್ತಿದ್ಯಲ್ಲ ಕಾಲ್ಕೋಟ್ ಏರಿಯಾ, ಅಲ್ಲಿ ಸ್ವಲ್ಪ ಹುಷಾರಾಗಿರೋ, ಅದು SP ಇಸ್ಲಾಂ ಚೌಧರಿ ರೆಹಮಾನ್ ಭಾಯ್ ನ ಅರೆಸ್ಟ್ ಮಾಡಿದ್ದ ಏರಿಯಾ ಅಂತಾನೆ. ಆಗ ಹಮ್ಜಾ SP ಇಸ್ಲಾಂ ಯಾರು ಅಂತ ಕೇಳ್ತಾನೆ. ಡೋಂಗ ಹತ್ರ ಬಂದು ಒಂದು ಸಲ ಸೈತಾನ್ ಮತ್ತೆ ಜಿನ್ ಜಬರ್ದಸ್ತ್ ಆಗಿ ಸೆಕ್ಸ್ ಮಾಡಿದ್ರು. 9 ತಿಂಗಳ ನಂತರ ಚೌಧರಿ ಇಸ್ಲಾಂ ಅಂತ ಒಂದು ಮಗು ಹುಡ್ತು. ನಮ್ಮ ಇಡೀ ಬಲೂಚಿಗರು ಹೆದರೋದು ಅವನೊಬ್ಬನಿಗೆ ಮಾತ್ರ ಅಂತ ಹೇಳ್ತಾನೆ. ನಯೀಂ ಸತ್ತು 1 ತಿಂಗಳಾಗುತ್ತೆ. ಸಮಯ ಪ್ರಜ್ಞೆ ಉಪಯೋಗಿಸಿ ಅಂದುಕೊಂಡ ಹಾಗೆ ಹಮ್ಜಾ ಇವರ ಟೀಮ್ ಅಲ್ಲಿ ಒಬ್ಬನಾಗಿದ್ದಾನೆ. ನ್ಯೂಸ್ ಚಾನೆಲ್ ಅಲ್ಲಿ ಇಡೀ ಲ್ಯಾರಿಗೆ ನಯೀಂ ಕೊಲೆ ಬಾಬು ಡಕಾಯತ್ ಗ್ಯಾಂಗ್ ಇಂದ ಆಗಿದೆ ಅಂತ ಗೊತ್ತಿದ್ರು 1 ತಿಂಗಳಾದ್ರೂ ಇನ್ನೂ ಪೊಲೀಸ್ ಇನ್ವೆಸ್ಟಿಗೇಷನ್ ಸೀರಿಯಸ್ ಆಗಿ ತಗೊಂಡ ಹಾಗೆ ಕಾಣಿಸ್ತಿಲ್ಲ. ಅದಕ್ಕಿಂತ ಶಾಕಿಂಗ್ ಅಂದ್ರೆ ತನ್ನ ಮಗನನ್ನ ಸಾಯಿಸಿದ್ರು ರೆಹಮಾನ್ ಸೇಡ್ ತೀರಿಸ್ಕೊಳ್ಳೋಕೆ ಕೌಂಟರ್ ಅಟ್ಯಾಕ್ ಮಾಡಲೇ ಇಲ್ಲ. ಎಲೆಕ್ಷನ್ ಹತ್ರ ಬರ್ತಿದೆ ಅಂತ ತನ್ನ ಪೊಲಿಟಿಕಲ್ ಬ್ಯಾಕಪ್ ನ ಸಮಾಧಾನಕ್ಕೆ ತನ್ನ ಮಗನ ಕೊಲೆಯ ಬಗ್ಗೆನೇ ಯೋಚನೆ ಮಾಡೋದನ್ನ ಬಿಟ್ಬಿಟ್ನ, ಅಥವಾ ರೆಹಮಾನ್ ಡಕಾಯತ್ ನ ಶಕ್ತಿ ಕಡಿಮೆ ಆಗೋಯ್ತಾ ಅಂತ ರಿಪೋರ್ಟ್ ಮಾಡ್ತಿದ್ದಾರೆ. ಇದನ್ನ ಕೇಳಿ ರೆಹಮಾನ್ ಡಕಾಯತ್ ಗೆ ಟ್ರಿಗರ್ ಆಗುತ್ತೆ. ಈಗ ರೆಹಮಾನ್ ಬಂದು ಅವನ ಗ್ಯಾಂಗ್ ಹತ್ರ ನನ್ನ ಮಗನ ಸಾವಿಗೆ ಸೇಡ್ ತೀರ್ಸ್ಕೊಳ್ಬೇಕಾ ಬೇಡವಾ ಅಂತ ಡೋಂಗನ ಕೇಳ್ತಾನೆ. ಡೋಂಗ ಸೇಡ್ ತೀರ್ಸ್ಕೋಬೇಕು ಬೈ, ಆದ್ರೆ ಎಲೆಕ್ಷನ್ ಮುಗಿದ್ಮೇಲೆ ಅಂತ ಹೇಳ್ತಾನೆ. ಮತ್ತೊಬ್ಬ ಗ್ಯಾಂಗ್ ರನ್ ಮಾಡೋದಕ್ಕೆ ನಮ್ಗೆ ಫಂಡಿಂಗ್ ಮಾಡೋದೇ ಪೊಲಿಟಿಕಲ್ ಪಾರ್ಟೀಸ್, ಈಗ ಅವರ ಸಜೆಷನ್ ಆಪೋಸಿಟ್ ಹೋಗೋಕ್ಕಾಗಲ್ಲ, ಸ್ವಲ್ಪ ವೆಯ್ಟ್ ಮಾಡೋಣ ಅಂತಾನೆ. ಗ್ಯಾಂಗ್ ಅಲ್ಲಿ ಬಹುತೇಕರು ಈ ರೀತಿನೇ ಹೇಳ್ತಾರೆ. ಆದ್ರೆ ಹಮ್ಜಾನ ಇದ್ರ ಬಗ್ಗೆ ನೀನು ನನ್ನ ಜಾಗದಲ್ಲಿ ಇದ್ದಿದ್ರೆ ಏನ್ ಮಾಡ್ತಿದ್ದೆ ಅಂತ ಅಭಿಪ್ರಾಯ ಕೇಳಿದಾಗ ಹಮ್ಜಾ ನಾನು ಸೇಡ್ ತೀರ್ಸ್ಕೊಳ್ತಿದ್ದೆ ಅಂತಾನೆ. ಆಗ ಉಜೈರ್ ನಿನಗೇನ್ ತಲೆ ಕೆಟ್ಟಿದ್ಯಾ ಅಂತಾನೆ. ಆದ್ರೆ ರೆಹಮಾನ್ ನೀನ್ ಮುಂದುವರ್ಸು ಅಂದಾಗ ಹಮ್ಜಾ ನೀವು ನಮ್ಮ ನಾಯಕ, ಬಲೂಚಿಯನ್ಸ್ ಗೆ ರಾಜ ಇದ್ದ ಹಾಗೆ, ನಿಮ್ಮ ಮಗನನ್ನ ಒಂದು ಚೂರು ಕರುಣೆ ಇಲ್ಲದೆ ಹಾಗೆ ಕೊಂದು ಹಾಕಿದ್ರು. ರಾಜ ರಾಜಕುಮಾರ್ನ ಸಾವಿಗೆ ಸೇಡು ತೀರಿಸ್ಕೊಳ್ಳಿಲ್ಲ ಅಂದ್ರೆ ರಾಜನ ಹಿಂಬಾಲಕರಿಗೆ ಅವಮಾನವಾಗುತ್ತೆ. ಬರೀ ಎಲೆಕ್ಷನ್ ರಿಸಲ್ಟ್ ಗೋಸ್ಕರ ಸೇಡು ತೀರಿಸ್ಕೊಂಡಿಲ್ಲ ಅಂದ್ರೆ ನಾವು ಎಲೆಕ್ಷನ್ ನಿಜವಾಗ್ಲೂ ಸೋತ್ ಹಾಗೇನೆ. ಬಾಬು ಡಕಾಯತ್ ಮತ್ತೆ ಅರ್ಷದ್ ಪಪ್ಪು ಇವರಿಬ್ಬರನ್ನ ಹೊಡೆದು ಹಾಕಿದ್ರೆ ನಾವು ಪೂರ್ತಿ ಲ್ಯಾರಿನ ಒಬ್ಬರೇ ಆಳಬಹುದು. ಬಾಬು ಡಕಾಯತ್ ಎಲೆಕ್ಷನ್ ಇರೋದ್ರಿಂದ ನಮ್ಮ ಮೇಲೆ ಕೌಂಟರ್ ಅಟ್ಯಾಕ್ ಗೆ ಬರಲ್ಲ ಅಂತ ರಿಲ್ಯಾಕ್ಸ್ ಆಗಿರ್ತಾನೆ. ಕೌಂಟರ್ ಅಟ್ಯಾಕ್ ಗೆ ಅವನು ರೆಡಿ ಇರಲ್ಲ. ಅವನನ್ನ ಅವನ ಕಾಂಧನ್ನ ಖಾಲಿ ಮಾಡಿ ಇಡೀ ಲ್ಯಾರಿನ ಪೂರ್ತಿ ಕಬ್ಜಾ ಮಾಡ್ಕೊಳ್ಳೋಕೆ ಇದು ಒಳ್ಳೆ ಸಮಯ. ಲ್ಯಾರಿ ಜನ ಕರಾಚಿನ ಯಾರು ರೂಲ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಈಗ ಲ್ಯಾರಿನ ಆಳ್ಬೇಕಾಗಿರೋದು ಬಲೂಚಿಯನ್ ಸಿಂಹ ಅಂತ ರೆಹಮಾನ್ ಬಲೂಚ್ ನ ಟ್ರಿಗರ್ ಮಾಡ್ತಾನೆ. ಈಗ ಹಮ್ಜಾ ಪ್ಲಾನ್ ಪ್ರಕಾರ ಬಾಬು ಡಕಾಯತ್ ಮೇಲೆ ಅಟ್ಯಾಕ್ ಗೆ ಪ್ಲಾನ್ ಮಾಡ್ತಾರೆ. ಬಾಬು ಡಕಾಯತ್ ಅವನ ಏರಿಯಾದಲ್ಲಿ ಆಟೋದಲ್ಲಿ ಹೋಗ್ತಿರ್ತಾನೆ. ಹಮ್ಜಾ ತನ್ನ ಬಾಸ್ ರೆಹಮಾನ್ ಬಲೂಚ್ ನ ಮನೇಲೆ ಉಳ್ಕೊಳ್ಳೋಕೆ ಹೇಳಿ ಗ್ಯಾಂಗ್ ನ ಕರ್ಕೊಂಡು ಹೋಗ್ತಾನೆ. ನಯೀಂ ನ ಕೊಲ್ಲೋಕೆ ಬಂದಿದ್ದ 3 ಜನರನ್ನ 3 ಗುಂಪು ಮಾಡ್ಕೊಂಡು ಸಪರೇಟ್ ಆಗಿ ಅವರವರು ಇರೋ ಜಾಗಕ್ಕೆ ಹೋಗಿ ಒಬ್ಬನಿಗೆ ಬಟ್ಟೆ ಎಲ್ಲ ಬಿಚ್ಚಿ ಚೆನ್ನಾಗಿ ಹೊಡೆದು ಕೈ ಕಾಲ್ ಕಟ್ ಹಾಕಿ ಒಂದು 7-8 ಸಿಲಿಂಡರ್ ಇರೋ ರೂಮ್ ಅಲ್ಲಿ ಕೂಡ್ ಹಾಕಿ ಬರ್ಸ್ಟ್ ಮಾಡ್ಬಿಡ್ತಾರೆ. ಇನ್ನೊಬ್ಬ ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಕುತ್ತಿಗೆಗೆ ಹಗ್ಗ ಹಾಕಿ ಗಾಡಿಗೆ ಕಟ್ಕೊಂಡು ಎಳ್ಕೊಂಡು ಹೋಗಿ ಗಾಡಿ ತಿರ್ಸಿದ್ರೆ ಹೋಗಿ ಈ ರೀತಿ ಕಬ್ಬಿಣದ ಕಂಬಿಗಳಿಗೆ ದೇಹ ಚುಚ್ಕೊಳ್ಳುತ್ತೆ. ಇನ್ನೊಬ್ಬನನ್ನ ಹೋಟೆಲ್ ಅಲ್ಲಿ ಬೇಯ್ತಿದ್ದ ಸಾಂಬಾರ್ ಕಂಟೈನರ್ ಒಳಗಡೆ ಹಾಕಿ ಕಂಟೈನರ್ ಕ್ಲೋಸ್ ಮಾಡಿ ಉರಿ ಜಾಸ್ತಿ ಮಾಡಿ ಜೀವಂತವಾಗಿ ಬೇಯಿಸ್ಬಿಡ್ತಾರೆ. ಒಬ್ಬನ ಕೊಲೆ ಮಾಡಿ ಅದು ನ್ಯೂಸ್ ಸ್ಪ್ರೆಡ್ ಆಗ್ತಿದ್ದಂಗೆ ಅವರು ಅಲರ್ಟ್ ಆಗ್ಬಿಡ್ತಾರೆ ಅಂತ ಈ 3 ಜನರ ಕೊಲೆಯನ್ನ ಅಟ್ ಎ ಟೈಮ್ ಬೇರೆ ಬೇರೆ ಕಡೆ ಮಾಡ್ತಾರೆ. ವಿಷಯ ಬಾಬುಗೆ ಸ್ಪ್ರೆಡ್ ಆಗೋ ಮುಂಚೆ ಅವನನ್ನ ಫಾಲೋ ಮಾಡ್ಕೊಂಡು ಅವನ ಆಟೋ ಹೋಗ್ತಿರೋ ಪಕ್ಕದ ರೋಡ್ ಅಲ್ಲೇ ಚೇಸ್ ಮಾಡ್ಕೊಂಡು ಹೋಗ್ತಾ ಆ ರೋಡ್ ಏರಿಯಾಗೆ ಬಾಸ್ ರೆಹಮಾನ್ ಬಲೂಚ್ ನ ಬರೋಕೆ ಹೇಳಿ ಡೆಡ್ ಎಂಡ್ ಬಂದ ತಕ್ಷಣ ಇವರ ಗಾಡಿಯಿಂದ ಆಟೋಗೆ ಡ್ಯಾಶ್ ಹೊಡೆದು ಒಳಗಿದ್ದವ್ರನ್ನೆಲ್ಲ ಕೆಳಗಡೆ ಉದುರಿಸ್ತಾರೆ. ಬಾಬು ಡಕಾಯತ್ ಆಚೆ ಬಂದು ಬೀಳ್ತಾನೆ. ಆಟೋದಲ್ಲಿ ಬದುಕಿದ್ದವನನ್ನ ಶೂಟ್ ಮಾಡಿ ಗಾಯಗೊಂಡು ರಕ್ತದ ಮಡುವಿನಲ್ಲಿದ್ದ ಬಾಬು ಡಕಾಯತ್ ಹತ್ರ ರೆಹಮಾನ್ ಬಲೂಚ್ ಬರ್ತಾನೆ. ಬಾಬು ಡಕಾಯತ್ ತನ್ನ ಅಂತ್ಯ ಬಂತು ಅಂತ ಗೊತ್ತಾಗಿ ನೀನು ನನ್ನ ರಕ್ತ ಅಲ್ವಾ ಮಗನೇ, ನನ್ನನ್ನೇ ಸಾಯಿಸ್ತೀಯಾ, ಬಿಟ್ಬಿಡು ಅಂತ ಕೇಳ್ಕೊತಾನೆ. ಆದ್ರೆ ರೆಹಮಾನ್ ಅವನ ಕತ್ತನ್ ಪಟ್ಟೆ ಹಿಡಿದು ಎಳ್ಕೊಂಡು ಹೋಗಿ ತಳ್ಳೋ ಗಾಡಿ ಮೇಲೆ ಹಾಕೊಂಡು 10 kg ಬಟ್ಟೆ ಎತ್ಕೊಂಡು ನೀನು ನನ್ನ ಮಗನ ಮೇಲೆ ಕೈ ಇಡಬಾರ್ದಾಗಿತ್ತು ಬಾಬು ಅಂತ ಹೇಳಿ ಬುರುಡೆನ ಹೆಂಗೆ ಚಚ್ತಾನೆ ಅಂದ್ರೆ ಸ್ಕಲ್ಲು ಓಪನ್ ಆಗಿ ಮೆದುಳು ಆಚೆ ಬರೋ ರೀತಿ ಹೊಡೆದು ಮುಗಿಸ್ತಾನೆ. ಸೇಡು ತೀರಿಸ್ಕೊಂಡು ಜನರ ಮುಂದೆ ನಿಂತು ಹೇಳ್ತಾನೆ, ಇವತ್ತಿನಿಂದ ಲ್ಯಾರಿಲಿ ಆಳೋದು ಬಲೂಚಿಯನ್ಸ್, ಯಾರಾದ್ರೂ ನಮ್ಗೆ ದ್ರೋಹ ಮಾಡೋ ಆಲೋಚನೆ ಮಾಡಿದ್ರೆ ಅವ್ರಿಗೆ ಇದೇ ಗತಿ ಅಂತ ವಾರ್ನಿಂಗ್ ಕೊಡ್ತಾನೆ. ಈಗ 2007ರ MLA ಎಲೆಕ್ಷನ್ ರಿಸಲ್ಟ್ ಬಂದಿದೆ. ರೆಹಮಾನ್ ಬೆಂಬಲವಿದ್ದ ಜಮೀಲ್ ಜಯಭೇರಿ ಬಾರಿಸಿ ದೊಡ್ಡ ಸಂಖ್ಯೆಯಲ್ಲಿ ಜನರನ್ನ ಸೇರಿಸಿ ಪಕ್ಷದ ಬಗ್ಗೆ ಭಾಷಣ ಮಾಡುವಾಗ ಅಲ್ಲಿಗೆ ರೆಹಮಾನ್ ಎಂಟ್ರಿ ಆಗ್ತಾನೆ. ರೆಹಮಾನ್ ಬಲೂಚ್ ಬರ್ತಿದ್ರೆ ಇಡೀ ಜನರೆಲ್ಲ ರೆಹಮಾನ್ ರೆಹಮಾನ್ ಅಂತ ಘೋಷಣೆ ಕೂಗ್ತಿದ್ದಾರೆ. ಸ್ಟೇಜ್ ಮೇಲೆ ಬರ್ತಿದ್ದಂಗೆ ಜೋರಾಗಿ ವಿಷಲ್ ಚಪ್ಪಾಳೆ ಬರ್ತಿದೆ. ಯಾಕಂದ್ರೆ ಎಲೆಕ್ಷನ್ ತಯಾರಿಯಲ್ಲಿ ರೆಹಮಾನ್ ಮಾಡಿದ ಮಾಸ್ಟರ್ ಪ್ಲಾನ್ ಗಳು ಎಲ್ಲಾ ಕಮ್ಯುನಿಟಿಯವರ ಮತವನ್ನ PAP ಪಕ್ಷಕ್ಕೆ ಸೆಳೆಯೋದ್ರಲ್ಲಿ ಯಶಸ್ವಿಯಾಗಿರ್ತಾನೆ. ಜೊತೆಗೆ ಅವನ ವರ್ಚಸ್ ಕೂಡ ಜಾಸ್ತಿ ಆಗಿರುತ್ತೆ. ಸ್ಟೇಜ್ ಮೇಲೆ ಬಂದಾಗ ರೆಹಮಾನ್
ಗೆ ಇದ್ದ ಜನಬೆಂಬಲ ನೋಡಿ ಜಮೀಲ್ ಬಂದು ಅವನ ಕೈ ಎತ್ತಿ ನಾಟಕ ಆಡ್ತಾನೆ. ಈ ವಿಜಯೋತ್ಸವಕ್ಕೆ ಜಮೀಲ್ ನ ಫ್ಯಾಮಿಲಿ ಬಂದಿರುತ್ತೆ. ಇವಳು ಜಮೀಲ್ ಮಗಳು, ಒಂದು 19 ವರ್ಷದ ಹುಡುಗಿ, ನೋಡೋಕೆ ತುಂಬಾ ಸುಂದರವಾಗಿರ್ತಾಳೆ. ಹಂಸಾ ಅವಳ ಕಡೆ ಕಣ್ಣಾಗ್ತಾನೆ, ಅವಳು ಕೂಡ ಹಂಸಾ ಕಡೆ ಆಕರ್ಷಿತಳಾಗ್ತಾಳೆ. ಆಗಾಗ ಕದ್ದು ಮುಚ್ಚಿ ನೋಡೋದು ಹಿಂಗೆಲ್ಲ ನಡೀತಾ ಇರುತ್ತೆ. ಅವರಮ್ಮ ಅವಳ ಹತ್ರ ಬಂದು, ನಿಮ್ಮಪ್ಪ ಎಲೆಕ್ಷನ್ ಗೆದ್ದ ಸಂಭ್ರಮಾಚರಣೆಯಲ್ಲಿ ಇದ್ರೆ ನೀನ್ ಇಲ್ಲಿ ಇಯರ್ಫೋನ್ ಹಾಕೊಂಡು ಸಾಂಗ್ ಕೇಳ್ತಿದೀಯಾ, ಯಾವ ಟೈಮ್ ಅಲ್ಲಿ ಹೆಂಗಿರ್ಬೇಕು ಅಂತ ಗೊತ್ತಿಲ್ವಾ, ಹಾಗೆ ಹೀಗೆ ಅಂತ ಬೈತಿರ್ತಾಳೆ. ಅವಳು ಅವರಮ್ಮ ಏನೇ ಅಂದ್ರೂ ಅದಕ್ಕೆ ತಿರುಗಿಸಿ ಮಾತಾಡ್ತಿರ್ತಾಳೆ. ಅದನ್ನ ಗಮನಿಸಿದ ಹಂಸಾ ಹುಡುಗಿ ಗಮನ ಸೆಳೆಯೋಕೆ, ಅಮ್ಮ ನಿಮ್ಮನ್ನ ಅಣ್ಣ ಫೋಟೋ ತೆಗೆಸ್ಕೊಳ್ಳೋಕೆ ಸ್ಟೇಜ್ ಮೇಲೆ ಕರೆದಿದ್ದಾರೆ ಅಂತ ಹೇಳಿ ಕಳಿಸ್ಬಿಡ್ತಾನೆ. ಸ್ಟೇಜ್ ಇಂದ ಇಳಿದು ಬಂದ ರೆಹಮಾನ್ ಅವನಿಗೆ ಸಿಕ್ತಿದ್ದ ಜನಬೆಂಬಲ ನೋಡಿ ನಾನ್ ಯಾಕೆ ಹೊಸ ಪೊಲಿಟಿಕಲ್ ಪಾರ್ಟಿ ಕಟ್ಟಬಾರ್ದು ಅಂತ ಯೋಚನೆ ಬರುತ್ತೆ. ಆಗ ಜಮೀಲ್ ನ ಕರೆದು, ನಾನು ನನ್ನದೇ ಸ್ವಂತ ಪಾರ್ಟಿಯನ್ನ ಕಟ್ಟೋಣ ಅನ್ಕೊಳ್ತಿದ್ದೀನಿ ಅಂತ ಹೇಳ್ತಾನೆ. ಆಗ ಜಮೀಲ್ ಸ್ವಲ್ಪ ಹೆದರ್ತಾನೆ. ತಕ್ಷಣ ರೆಹಮಾನ್, ಟೆನ್ಷನ್ ಆಗ್ಬೇಡ, ನಾನು ನಿಮ್ಮ ಪಾರ್ಟಿಯ ಅವಿಭಾಜ್ಯ ಅಂಗವಾಗಿ ಇರ್ತೀನಿ, ಆದ್ರೆ ಐಡೆಂಟಿಟಿ ಬೇರೆ ಇರುತ್ತೆ ಅಷ್ಟೇ. ಈ ಮುಖಾಂತರ ನಿನ್ನ ಆಪೋಸಿಟ್ ಪಾರ್ಟಿ ಎಂಎಂಪಿ ವೋಟ್ ಬ್ಯಾಂಕ್ ಅಲ್ಲಿ ನಿನಗೆ ಬೀಳದೆ ಇರೋ ಅರ್ಧ ಬಲೂಚಿಯನ್ ವೋಟ್ಸ್ ನ ಅರ್ಧ ಭಾಗ ನಾನು ಸೆಳ್ಕೋಬಹುದು ಅಂತ ಹೇಳ್ತಾನೆ. ಇದರ ಬಗ್ಗೆ ಮಾತಾಡ್ಬೇಕಾದ್ರೆ ಜಮೀಲ್ ಹೆಂಡತಿ ಬಂದು, ನಿಮ್ಮ ಮಗಳು ತುಂಬಾ ಅತಿಯಾಗಿ ಆಡ್ತಿದ್ದಾಳೆ, ನನಗೆ ಹಿಂದಿರಿಸಿ ಮಾತಾಡ್ತಾಳೆ, ಕರೆದ್ರೆ ಬರೋದಿಲ್ಲ ಅಂತ ಕಂಪ್ಲೇಂಟ್ ಹೇಳಿ ಕರ್ಕೊಂಡು ಹೋಗ್ತಾಳೆ. ಜಮೀಲ್ ಹೋಗಿ ಮಗಳಿಗೆ ಬೈದು ಮೊಬೈಲ್ ಬಿಟ್ರೆ ಬೇರೆ ಏನು ಗೊತ್ತಿಲ್ವಾ ಅಂತ ಮೊಬೈಲ್ ಕಿತ್ತು ಕೆಳಗಡೆ ಹಾಕಿ ಅಲ್ಲಿಂದ ಹೊರಡ್ತಾನೆ. ಹಂಸಾ ಆ ಮೊಬೈಲ್ ಎತ್ತಿಟ್ಕೋತಾನೆ. ಮನೆಗೆ ಬಂದ ಮೇಲೆ ರೆಹಮಾನ್ ಉಜೇರ್ ನ ನಮ್ಮ PAP ಪಾರ್ಟಿಗೆ ಫಂಡಿಂಗ್ ಮಾಡ್ತಾರಲ್ಲ ಆ ಇಬ್ರು ತಿಂಗಳಿಗೆ ಎಷ್ಟು ಲಾಭ ಮಾಡಬಹುದು ಅಂತ ಕೇಳ್ತಾನೆ. ಆಗ ಉಜೇರ್, ಅವರು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟಿಂಗ್ ಇಂದಾನೆ 15 ರಿಂದ 20 ಮಿಲಿಯನ್ ಮಾಡ್ತಾರೆ, 20 ರಿಂದ 25 ಮಿಲಿಯನ್ ಹವಾಲಾ ದಂಧೆಲಿ ಮಾಡ್ತಾರೆ, 30 ಮಿಲಿಯನ್ ಫೇಕ್ ಸ್ಟಾಂಪ್ ಪೇಪರ್ಸ್ ಇಂದ ಮಾಡ್ತಾರೆ. ಇತ್ತೀಚೆಗೆ ನಾನು ಕೇಳ್ಪಟ್ಟ ಹಾಗೆ ಇಂಡಿಯಾದ 500,000 ನೋಟ್ಗಳ ಪ್ರಿಂಟಿಂಗ್ ಪ್ಲೇಟ್ ಅನ್ನ ಇಟ್ಕೊಂಡು ನಕಲಿ ನೋಟ್ ದಂಧೆ ಶುರು ಮಾಡಿದ್ದಾರಂತೆ. ಅದು ನಿಜಾನೇ ಆಗಿದ್ರೆ ತಿಂಗಳಿಗೆ ಏನಿಲ್ಲ ಅಂದ್ರೂ 500 ರಿಂದ 600 ಮಿಲಿಯನ್ ಲಾಭ ಮಾಡ್ತಾರೆ ಅಂತ ಹೇಳ್ತಾನೆ. ಆಗ ಹಂಸಾ, ನಕಲಿ ನೋಟ್ ಪ್ರಿಂಟ್ ಮಾಡೋದೇನೋ ಸರಿ, ಬಟ್ ಅದನ್ನ ಇಂಡಿಯಾಗೆ ಹೇಗೆ ತಗೊಂಡು ಹೋಗ್ತಾರೆ, ಈ ಕೆಲಸ ಮಾಡೋಕೆ ತುಂಬಾ ಸೀರಿಯಸ್ ನೆಟ್ವರ್ಕ್ ಇರ್ಬೇಕಲ್ವಾ ಅಂತ ಕೇಳ್ತಾನೆ. ಆಗ ಉಜೈರ್, ನಕಲಿ ನೋಟ್ಗಳನ್ನ ಕರಾಚಿಯಿಂದ ಸಮುದ್ರ ಮಾರ್ಗದಲ್ಲಿ ಕತಾರ್ಗೆ ತಗೊಂಡು ಹೋಗ್ತಾರೆ. ಕತಾರ್ ಇಂದ ಪ್ಲೇನ್ ಅಲ್ಲಿ ನೇಪಾಳ್ಗೆ ಹೋಗುತ್ತೆ. ನೇಪಾಳ ಅಲ್ಲಿ ಏರ್ಪೋರ್ಟ್ ಮಿನಿಸ್ಟರ್ ಮಗ ಬಾರ್ಡರ್ ದಾಟೋದಕ್ಕೆ ಸಹಾಯ ಮಾಡ್ತಾನೆ. ಮತ್ತೆ ಅಲ್ಲಿಂದ ಉತ್ತರ ಪ್ರದೇಶಕ್ಕೆ ಕಳಿಸಿ ಕಸಾಯಿ ಖಾನೆಯಲ್ಲಿ ಇಟ್ಟಿರ್ತಾರೆ. ಕಸಾಯಿ ಖಾನೆಯಲ್ಲಿ ಒರಿಜಿನಲ್ ನೋಟ್ ಜೊತೆ ಫೇಕ್ ನೋಟ್ ನ ಮಿಕ್ಸ್ ಮಾಡಿ ಕ್ಯಾಶ್ ನ ಮೂವ್ ಮಾಡ್ಬಿಡ್ತಾರೆ ಅಂತ ಹೇಳ್ತಾನೆ. ಆಗ ಹಂಸಾ ಏನೋ ಯೋಚನೆ ಮಾಡ್ತಿರ್ತಾನೆ. ರೆಹಮಾನ್, ಏನ್ ಯೋಚನೆ ಮಾಡ್ತಿದ್ಯಾ ಹೇಳು ಅಂತ ಕೇಳಿದಾಗ, ಭಯ್ಯ ನನಗನ್ಸುತ್ತೆ ನೀವು ರಾಜಕೀಯದಲ್ಲಿ ಬೆಳವಣಿಗೆ ನೋಡ್ಬೇಕಂದ್ರೆ ಶ್ರೀಮಂತರ ಸ್ನೇಹ ಬೇಕು. ಈ ವೈಲೆನ್ಸ್ ಇಂದ ನೀವು ಮ್ಯಾಕ್ಸಿಮಮ್ ಲ್ಯಾರಿ ಸಿಂಹಾಸನ ಏರಬಹುದು. ನೀವ್ ಇನ್ನೂ ಎತ್ತರಕ್ಕೆ ಬೆಳಿಬೇಕಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಹಣವಂತರ ಸ್ನೇಹ ಬೇಕು ಅಂತ ಹೇಳ್ತಾನೆ. ಉಜೈರ್ ಮತ್ತೆ ರೆಹಮಾನ್ ಇವನ ಮಾತು ಕೇಳಿ ಖುಷಿ ಆಗ್ತಾರೆ. ರೆಹಮಾನ್ ಹಂಸಾಗೆ ತಂದಿದ್ದ ಗಿಫ್ಟ್ ಅನ್ನ ಕೊಡೋಕೆ ಹೇಳ್ತಾನೆ. ಉಜೈರ್ 2 ಕಂತೆ ಹಣ ಕೊಟ್ಟು ಬೈಕ್ ಕೀ ಕೊಡ್ತಾನೆ. ಹಂಸಾ ಬರೀ ಅವರು ಗ್ಯಾಂಗ್ ಸೇರೋದು ಅಷ್ಟೇ ಅಲ್ಲ, ಅಂದುಕೊಂಡ ಹಾಗೆ ಇಮ್ರಾನ್ ಮತ್ತೆ ಅವನ ರೈಟ್ ಹ್ಯಾಂಡ್ ಉಜೈರ್ ವಿಶ್ವಾಸನ ತುಂಬಾ ಚೆನ್ನಾಗಿ ಗಳಿಸಿದ್ದಾನೆ. ಹೋಗಿ ಬೈಕ್ ಮೇಲಿನ ಬಟ್ಟೆ ತೆಗೆದ್ರೆ ಒಳ್ಳೆ ಕಾಸ್ಟ್ಲಿ ಪವರ್ಫುಲ್ ಇಂಜಿನ್ ಬೈಕ್ ತಗೊಂಡು ಈಗ ಸೀದಾ ಪಬ್ಗೆ ಹೋಗ್ತಾನೆ. ಅಲ್ಲಿ ಜಮೀಲ್ ಮಗಳು ಫುಲ್ ಬಿಂದಾಸ್ ಆಗಿ ಪಾರ್ಟಿಯಲ್ಲಿ ಡ್ಯಾನ್ಸ್ ಮಾಡ್ತಿರ್ತಾಳೆ. ಆದ್ರೆ ಬಾಡಿ ಗಾರ್ಡ್ಸ್ ಕಪಲ್ಸ್ ಗೆ ಮಾತ್ರ ಎಂಟ್ರಿ ಅಂತ ಹೇಳಿ ಅವನನ್ನ ಒಳಗಡೆ ಬಿಡೋದಿಲ್ಲ. ಆಗ ಹಾಗೆ ಅವಳನ್ನ ನೋಡ್ತಾ ಸ್ವಲ್ಪ ಲೈನ್ ಹೊಡ್ಕೊಂಡು ಆಚೆ ಬಂದು ಅವಳ ಕಾರ್ ಬಾನೆಟ್ ತೆಗೆದು ಸ್ಟಾರ್ಟ್ ಆಗದೆ ಇರೋ ರೀತಿ ಮಾಡಿ ಅಲ್ಲಿನ SP ಮಕ್ಸೂದ್ಗೆ ಕಾಲ್ ಮಾಡಿ, ಶ್ರೀಮಂತರ ಮಕ್ಕಳು ಈ ಪಬ್ ಅಲ್ಲಿ ಡ್ರಗ್ಸ್ ಜೊತೆ ಪಾರ್ಟಿ ಮಾಡ್ತಿದ್ದಾರೆ, ನೀವು ಬಂದು ರೈಡ್ ಮಾಡಿದ್ರೆ ಒಳ್ಳೆ ಕಲೆಕ್ಷನ್ ಆಗುತ್ತೆ ನೋಡಿ ಅಂತ ಹಾಕೊಟ್ಟು ಅವಳ ಕಾರ್ ಮುಂದೆ ಬೈಕ್ ಅಲ್ಲಿ ಕುಳಿತಿರ್ತಾನೆ. ಪೊಲೀಸ್ನವರು ಬಂದ ತಕ್ಷಣ ಪಬ್ ಅಲ್ಲಿ ಇದ್ದವರೆಲ್ಲ ಓಡ್ ಹೋಗ್ತಾರೆ. ಇವಳು ಬಂದು ಕಾರ್ ಸ್ಟಾರ್ಟ್ ಮಾಡಿದ್ರೆ ಕಾರ್ ಸ್ಟಾರ್ಟ್ ಆಗಲ್ಲ. ಆಗ ಹಂಸಾ ಎಕ್ಸಿಲರೇಟರ್ ರೈಸ್ ಮಾಡ್ಕೊಂಡು ಅವಳ ಕಾರ್ ಮುಂದೆ ಬಂದು ಇನ್ವೈಟ್ ಮಾಡ್ತಾನೆ. ಅವಳು ಹಂಸಾ ಜೊತೆ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಪೊಲೀಸ್ನವರು 2-3 ಕಾರಿಂದ ಚೇಸ್ ಮಾಡ್ಕೊಂಡು ಯಾವ ಕಡೆಯಿಂದ ಬಂದ್ರು ಹಂಸಾ ಹೀರೋಯಿಕ್ ಆಗಿ ಬೈಕ್ ರೈಡ್ ಮಾಡಿ ಅವರಿಗೆ ಚೆಳ್ಳೆ ಹಣ್ಣು ತಿನ್ಸಿ ಹೀರೋಯಿನ್ ನ ಪಾರ್ ಮಾಡ್ತಾನೆ. ಇನ್ನೇನು ಅವರ ಮನೆ ರೋಡ್ ಹತ್ರ ಬಂದಾಗ ಪೆಟ್ರೋಲ್ ಖಾಲಿ ಆಗ್ಬಿಡುತ್ತೆ. ಆಗ ಕ್ಷಮಿಸಿ, ಪೆಟ್ರೋಲ್ ಖಾಲಿ ಆಗೋಯ್ತು, ನಡ್ಕೊಂಡೆ ನಿಮ್ಮ ಮನೆಯವರಿಗೆ ಬಿಟ್ಟು ಬರ್ತೀನಿ ನಡೀರಿ ಅಂತಾನೆ. ಅವಳು, ಪರವಾಗಿಲ್ಲ ನಮ್ಮ ಮನೆ ಹತ್ರನೇ ಇದೆ, ನನಗೆ ಭಯ ಇಲ್ಲ, ಒಬ್ಬಳೆ ಹೋಗ್ತೀನಿ ಅಂತಾಳೆ. ಆಗ ಹಂಸಾ, ನಮ್ಮಮ್ಮ ಹೇಳ್ತಿದ್ರು ಹೆಣ್ಮಕ್ಳನ್ನ ಕಾಪಾಡಿದ್ರೆ ಸ್ವರ್ಗದಲ್ಲಿ ಜಾಗ ಸಿಗುತ್ತೆ ಅಂತ. ಈ ತರ ಒಂದು ಪಿಕಪ್ ಲೈನ್ ಹೇಳ್ತಾ ಗಾಡಿ ತಿಳ್ಕೊಂಡು ಅವಳ ಜೊತೆ ಹೋಗ್ತಾನೆ. ಹುಡುಗಿ ತನ್ನ ಹೆಸರು ಎಲಿನಾ ಅಂತ ಪರಿಚಯ ಮಾಡ್ಕೋತಾಳೆ. ನನ್ನ ಹೆಸರು ಹಂಸಾ ಅಲಿ ಮಜಾರಿ ಅಂತ ಇವನು ಪರಿಚಯ ಮಾಡ್ಕೋತಾನೆ. ಎಲಿನಾ, ಅವತ್ತು ನಿಮ್ಮನ್ನ ಪೊಲಿಟಿಕಲ್ ರ್ಯಾಲಿಯಲ್ಲಿ ನೋಡಿದೆ, ನೀವು ನಮ್ಮ ಡ್ಯಾಡಿ ಜೊತೆ ಪೊಲಿಟಿಕ್ಸ್ ಗೆ ಎಂಟ್ರಿ ಆಗ್ತಿದ್ದೀರಾ ಅಂತ ಕೇಳ್ತಾಳೆ. ಆಗ ಹಂಸಾ, ನಾನು ನಿಜ ಹೇಳಿದ್ರೆ ಅದು ಕಹಿ ಆಗಿರುತ್ತೆ, ಆದ್ರೆ ಸತ್ಯ ಹೇಳೋಕೆ ನನಗೆ ಧೈರ್ಯ ಇಲ್ವಲ್ಲ ಅಂತಾನೆ. ಅದಕ್ಕೆ ಎಲಿನಾ, ನಿಮ್ಮ ಧೈರ್ಯ ಏನು ಅಂತ ಈಗಾಗಲೇ ನಾನು ನೋಡಿದೀನಿ, ನನ್ನ ಹತ್ರ ಕಹಿ ಆದ್ರೂ ಪರವಾಗಿಲ್ಲ, ಸತ್ಯನೇ ಹೇಳ್ಬೋದು ಅಂತಾಳೆ. ಆಗ ಹಂಸಾ, ನನ್ನ ಪೂರ್ತಿ ಹೆಸರು ಹಂಸಾ ಅಲಿ ಮಜಾರಿ, ನಾನು ರೆಹಮಾನ್ ಬಲೂಚ್ ಗ್ಯಾಂಗ್ ಅಲ್ಲಿ ಕೆಲಸ ಮಾಡ್ತೀನಿ, ಅವರು ಮಾಡೋ ಎಲ್ಲಾ ಅವ್ಯವಹಾರಗಳಲ್ಲೂ ನಾನು ಭಾಗಿಯಾಗಿದ್ದೀನಿ, ಆದ್ರೆ ನನಗೆ ಕವನ ಕವಿತೆಗಳಂದ್ರೂ ಇಷ್ಟ, ನಾನು ಡ್ರಗ್ಸ್ ಮುಟ್ಟಲ್ಲ, ಆಲ್ಕೋಹಾಲ್ ಕುಡಿಯಲ್ಲ, ದಿನಕ್ಕೆ 1 ಅಥವಾ 2 ಸಲ ಸಿಗರೇಟ್ ಸೇರ್ತೀನಿ, ಇಲ್ಲಿವರೆಗೂ ಯಾವ ಹುಡುಗಿ ಜೊತೆನೂ ಮಿಸ್ಬಿಹೇವ್ ಮಾಡಿಲ್ಲ, ನನ್ನ ಬಡತನದಿಂದ ಈ ಕೆಲಸಕ್ಕೆ ಬಂದೆ, ಬಡವ ಆಗಿರಬಹುದು ಆದ್ರೆ ಫೇಲ್ಯೂರ್ ಅಲ್ಲ, ಇಷ್ಟು ಸಾಕ ಅಥವಾ ಇನ್ನೂ ಹೇಳ್ಬೇಕಂತ ಕೇಳ್ತಾನೆ. ಎಲಿನ ಮನೆ ಕಡೆ ಹೋಗ್ತಿರ್ತಾಳೆ. ಆಗ ನಿಮ್ಮದೊಂದು ವಸ್ತು ನನ್ನ ಬಳಿ ಇದೆ ಅಂತ ಹೇಳಿ ಅವಳ ಮೊಬೈಲ್ ಅನ್ನ ಕೊಡ್ತಾನೆ. ಅವಳು ಖುಷಿಯಾಗಿ ಥ್ಯಾಂಕ್ಸ್ ಹೇಳಿ ಹೋಗ್ತಾಳೆ. ಹೋಗ್ಬೇಕಾದ್ರೆ ಪ್ರೇಮಾಂಕುರವಾದ ನಗೆ ಬೇರಿ ಹೋಗ್ತಾಳೆ.
ಅಲಾಮ್ಗೆ ಇಂಡಿಯನ್ ಕರೆನ್ಸಿ 500,000 ರು ನೋಟ್ಗಳ ಪ್ಲೇಟ್ಸ್ ಲೀಕ್ ಆಗಿ ಖನಾನಿಸ್ ಕೈಗೆ ಸಿಕ್ಕಿದೆ ಅಂತ ಕೋಡ್ ವರ್ಡ್ಸ್ ಅಲ್ಲಿ ಬರೆದು ಆ ಚೀಟಿನ ಅಲಾಮ್ ಆಟೋ ಹ್ಯಾಂಡಲ್ ತೂತ್ ಒಳಗಡೆ ಹಂಸ ಹಾಕಿರ್ತಾನೆ. ಅದನ್ನ ನೋಡಿ ವಿಷಯನ ಅಲಾಮ್ ಇಂಡಿಯಾಗೆ ತಲುಪಿಸ್ತಾನೆ. ವಿಷಯ ತಿಳಿದ ಅಜಯ್ ಸನ್ಯಾಲ್ ಪಾಕಿಸ್ತಾನಕ್ಕೆ ಇಂಡಿಯನ್ ಕರೆನ್ಸಿ 500,000 ರೂಪಾಯಿ ಪ್ರಿಂಟಿಂಗ್ ಪ್ಲೇಟ್ಸ್ ಹೇಗೆ ಸಿಗೋಕೆ ಸಾಧ್ಯ ಅಂತ ಕೇಳಿದಾಗ ಇಂಟೆಲಿಜೆನ್ಸ್ ಆಫೀಸರ್ ಬನ್ಸಾಲ್ ಹೈ ಲೆವೆಲ್ ಮಿನಿಸ್ಟ್ರಿ ಬ್ಯೂರೋಕ್ರೇಟ್ಸ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನನಗನ್ಸುತ್ತೆ. ರೀಸೆಂಟ್ ಆಗಿ ಉತ್ತರ ಪ್ರದೇಶಕ್ಕೆ ದೊಡ್ಡ ಮೊತ್ತದ ಫೇಕ್ ಕರೆನ್ಸಿ ನೋಟ್ಸ್ ನೇಪಾಳ ಮತ್ತೆ ಬಾಂಗ್ಲಾದೇಶ ಕಡೆಯಿಂದ ಬಂದಿದೆ ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳುತ್ತೆ. ನಮಗೆ ಅಪರಾಧಿ ಯಾರು ಅಂತ ಗೊತ್ತು ಸರ್, ಆದ್ರೆ ಉತ್ತರ ಪ್ರದೇಶದ ಮಾಫಿಯಾ ನೆಟ್ವರ್ಕ್ ತುಂಬಾ ಬಲಿಷ್ಠವಾಗಿದೆ ಅಂತ ಹೇಳ್ತಾರೆ. ಆಗ ಅಜಯ್ ಸನ್ಯಾಲ್ ನಾವು ಪಾಕಿಸ್ತಾನದ ಕರಾಚಿ ಮಾಫಿಯಾ ಒಳಗಡೆ ನುಸುಳೋಕೆ ಸಾಧ್ಯ ಆಯ್ತು, ಆದ್ರೆ ಯುಪಿ ಮಾಫಿಯಾ ಹತ್ರನೂ ಸುಳಿಯೋಕಾಗ್ತಿಲ್ವಲ್ಲ ಅಂದಾಗ ಬನ್ಸಾಲ್ ಸರ್ ಈ ಕ್ರಿಮಿನಲ್ಸ್ ಗೆ ಪೊಲಿಟಿಕಲ್ ಬ್ಯಾಕಪ್ ಸ್ಟ್ರಾಂಗ್ ಆಗಿದೆ, ಅವರನ್ನ ಅರೆಸ್ಟ್ ಮಾಡೋದೇ ನಮಗೆ ಅಸಾಧ್ಯ ಆಗ್ಬಿಟ್ಟಿದೆ. ನಾವು ಬೇಕಾದ ಸಾಕ್ಷಿಗಳನ್ನ ಒದಗಿಸಿ ಅರೆಸ್ಟ್ ಮಾಡೋಕೆ ಮುಂದಾದ್ರೂ ಕೋಮು ಗಲಭೆ ಬಳಸಿ ಹೇಗೋ ಎಸ್ಕೇಪ್ ಆಗ್ಬಿಡ್ತಾರೆ. ನಮಗೆ ಸ್ಟ್ರಾಂಗ್ ಆಗಿ ಬೆನ್ನೆಲುಬಾಗಿ ನಿಂತ್ಕೊಳ್ಳುವಂತ ಗವರ್ಮೆಂಟ್ ಬೇಕು ಅಂತ ಹೇಳ್ತಾರೆ. ಆಗ ಅಜಯ್ ಸನ್ಯಾಲ್ ನಾವು ನಮಗೆ ಬೇಕಾದ ಮಾಹಿತಿಗಳನ್ನ ಕ್ರೋಢೀಕರಿಸಿ ಇಟ್ಕೊಳ್ಳೋಣ, ಮುಂದೆ ಯಾವಾಗಾದ್ರೂ ಉತ್ತರ ಪ್ರದೇಶಕ್ಕೆ ಒಳ್ಳೆ ಲೀಡರ್ ಬಂದು ದೇಶದ ಬಗ್ಗೆ ಕಾಳಜಿ ಇರುವಂತ ವ್ಯಕ್ತಿಯಾಗಿದ್ರೆ ಆ ಡೇಟಾ ನಮಗೆ ಯೂಸ್ ಆಗುತ್ತೆ. ಮತ್ತೆ ಇನ್ನೊಂದು ವಿಷಯ, ಇಂಡಿಯನ್ ಕರೆನ್ಸಿ ಪ್ಲೇಟ್ಸ್ ಗಳು ಲೀಕ್ ಆಗೋದ್ರ ಹಿಂದೆ ನಮ್ಮ ಯಾವ ಮಿನಿಸ್ಟರ್ ಇದ್ದಾನೆ ಅಂತ ಪತ್ತೆ ಹಚ್ಚಿ. ಭಾರತೀಯರೇ ಭಾರತದ ದೊಡ್ಡ ಶತ್ರುಗಳು, ಪಾಕಿಸ್ತಾನ 2ನೇ ಸ್ಥಾನದಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ನೋಡಿದ್ರ ವೀಕ್ಷಕರೇ, ನಮ್ಮ ಭಾರತದ ಪರಿಸ್ಥಿತಿ ಎಂತದ್ದು ಅಂತ. ನಾವು ಮತ ಹಾಕಿ ಗೆಲ್ಲಿಸಿದವರೇ ನಮ್ಮ ದೇಶಕ್ಕೆ ದ್ರೋಹ ಬಗೆದಿರ್ತಾರೆ. ನಮ್ಮವ್ರಿಗೆ ದೇಶಭಕ್ತಿ ದೃಢವಾಗಿದ್ರೆ ಯಾವ ದೇಶದವರು ನಮ್ಮನ್ನ ಏನು ಮಾಡ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಈಗ ಕರಾಚಿಗೆ ಬಂದ್ರೆ ರೆಹಮಾನ್ ಬಲೂಚ್, ಉಜೈರ್ ಮತ್ತೆ ಹಮ್ಜಾನ ಜೊತೆಲಿ ಕರ್ಕೊಂಡು PAP ಪಕ್ಷಕ್ಕೆ ಫಂಡಿಂಗ್ ಮಾಡ್ತಿದ್ರಲ್ಲ ಆ ಇಬ್ಬರು ಬಿಗ್ ಶಾಟ್ ಬಿಸ್ನೆಸ್ ಮ್ಯಾನ್, ಅವ್ರನ್ನ ಮೀಟ್ ಮಾಡೋಕೆ ಅವರ ಕೋಟಾ ನೋಟು ಯೂನಿಟ್ ಗೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಟನ್ ಗಟ್ಲೆ ನೋಟು ಮ್ಯಾನುಫ್ಯಾಕ್ಚರಿಂಗ್ ಆಗಿ ಆಲ್ರೆಡಿ ಡಿಸ್ಪ್ಯಾಚ್ ಗೆ ರೆಡಿ ಇದೆ. ಈ ನನ್ನ ಮಕ್ಕಳು ಅದಕ್ಕೆ ಅಂತಾನೆ ದೊಡ್ಡ ಫ್ಯಾಕ್ಟರಿ ಯೂನಿಟ್ ನೇ ಮಾಡ್ಕೊಂಡ್ ಬಿಟ್ಟಿದ್ದಾರೆ. ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋ ಅಷ್ಟು ಅಮೌಂಟ್ ಇಂಡಿಯಾ ಸೇರಿದ್ರೆ ಸಾಕು, ಇನ್ಫ್ಲೇಷನ್ ರೇಟ್ ದೊಡ್ಡ ಲೆವೆಲ್ ಅಲ್ಲಿ ಏರ್ಪೇರಾಗುತ್ತೆ. ರೆಹಮಾನ್ ಮತ್ತೆ ಅವನ ಹುಡುಗರನ್ನ ಕರ್ಕೊಂಡು ಹೋಗಿ ಲಷ್ಕರ್ ಮತ್ತೆ ಇನ್ನಿತರ ಟೆರರಿಸ್ಟ್ ಸಂಘಟನೆಗಳಿಗೆ ಸೇರಿದ ಮುಖಂಡರನ್ನ ಪರಿಚಯ ಮಾಡಿಸ್ತಾರೆ. ಈಗ ಇಕ್ಬಾಲ್ ಎಂಟ್ರಿ, ಇವನು ISI ಮೇಜರ್. ರೆಹಮಾನ್ ಗೆ ಮೇಜರ್ ಇಕ್ಬಾಲ್ ನ ಪರಿಚಯ ಮಾಡಿಸಿ ಪಾಕಿಸ್ತಾನ ಗವರ್ಮೆಂಟ್ ಅಲ್ಲಿ ಇವರ ಅನುಮತಿ ಇಲ್ಲದೆ ಯಾವುದೇ ನಿರ್ಧಾರ ತಗೊಳ್ಳೋದಿಲ್ಲ, ನಾವು ಇಷ್ಟು ದೊಡ್ಡ ಬಿಸ್ನೆಸ್ ಸೆಟಪ್ ಮಾಡಿರೋದೇ ಇವರ ಆಶೀರ್ವಾದದಿಂದ ಅಂತ ಹೇಳಿ ಈಗ ಮೀಟಿಂಗ್ ಕೂರ್ತಾರೆ. ಈ ಇಕ್ಬಾಲ್ ಲ್ಯಾರಿಲಿ ಇರೋ ರೆಹಮಾನ್ ಪಾಪ್ಯುಲಾರಿಟಿ ಮತ್ತೆ ಅವನ ವೆಪನ್ ಡುಪ್ಲಿಕೇಟಿಂಗ್ ಬಿಸ್ನೆಸ್ ನ ಬಳಸ್ಕೊಳ್ಳೋದಕ್ಕೆ ರೆಹಮಾನ್ ಸ್ನೇಹಕ್ಕೆ ಮುಂದಾಗ್ತಾನೆ. ಈಗ ಇಕ್ಬಾಲ್ ರೆಹಮಾನ್ ಗೆ ಒಂದು ಲಿಸ್ಟ್ ಕೊಟ್ಟು ನಮಗೆ ನಿಮ್ಮಿಂದ ಬಂದೂಕುಗಳು ಬಾಂಬ್ಗಳು ದೊಡ್ಡ ಮಟ್ಟದಲ್ಲಿ ಬೇಕು, ಆದ್ರೆ ಬಂದೂಕುಗಳ ಮೇಲೆ ಮೇಡ್ ಇನ್ ರಷ್ಯಾ ಅಥವಾ ಮೇಡ್ ಇನ್ ಅಮೆರಿಕಾ ಅಂತ ಇರಬೇಕು, ನಮ್ಮ ಸಂಸ್ಥೆ ಹೆಸರು ಇರಬಾರ್ದು. ನಾಳೆ ದಿನ ಇಂಟರ್ನ್ಯಾಷನಲ್ ಇನ್ವೆಸ್ಟಿಗೇಷನ್ ಆದ್ರೆ ISI ನೇಮ್ ಎಲ್ಲೂ ಬರಬಾರ್ದು. ನಿಮಗೆ ಬಲೂಚಿಸ್ತಾನದಲ್ಲಿ ಒಳ್ಳೆ ಗ್ರಿಪ್ ಇದೆ, ಬಲೂಚ್ ಯುನೈಟೆಡ್ ಫೋರ್ಸ್ ನಿಮ್ಮನ್ನ ಸಿಂಹ ಅಂತ ಕರೆಯುತ್ತೆ, ನಿಮ್ಮನ್ನ ಅವರ ರಕ್ಷಕರಂತೆ ನೋಡ್ತಾರೆ, ಹಾಗಾಗಿ ಅವರು ನಿಮ್ಮ ಮಾತಿಗೆ ನಿರಾಕರಿಸೋದಿಲ್ಲ. ಅದನ್ನೇ ಬಂಡವಾಳ ಮಾಡಿಕೊಂಡು ಅವರಿಂದ ನೀವು ನಮಗೆ ವೆಪನ್ಸ್ ಖರೀದಿ ಮಾಡ್ಕೊಡ್ಬೇಕು, ನಾವು ಆ ವೆಪನ್ಸ್ ಗಳನ್ನ ಮಾರ್ಕೆಟ್ ಕ್ರೇಟ್ ಗಿಂತ ಜಾಸ್ತಿ ರೇಟ್ ಅನ್ನ ಕೊಟ್ಟು ನಿಮ್ಮಿಂದ ಕೊಂಡ್ಕೊಳ್ತೀವಿ ಅಂತ ಹೇಳ್ತಾನೆ. ಆಗ ಉಜೈರ್ ನೀವೇ ಅವರ ಹತ್ರ ಡೈರೆಕ್ಟ್ ಆಗಿ ಕೊಂಡ್ಕೊಳ್ಬಹುದಿತ್ತಲ್ವಾ ಅಂತಾನೆ. ಆಗ ಇಕ್ಬಾಲ್ ಬಲೂಚಿಗರು ನಮ್ಮ ಎದುರು ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಿದ್ದಾರೆ, ಹೀಗಿರುವಾಗ ಅವರು ಹೇಗೆ ನಮಗೆ ಬಂದೂಕು ಕೊಡ್ತಾರೆ, ಅವರು ಯಾವುದೇ ಕಾರಣಕ್ಕೂ ನಮ್ಮ ಹತ್ರ ವ್ಯವಹಾರ ಇಟ್ಕೊಳ್ಳೋದಿಲ್ಲ, ಯಾಕಂದ್ರೆ ನಮ್ಮ ISI ರೇಂಜರ್ಸ್ ಬಲೂಚಿಸ್ತಾನ್ ರೆಬಲ್ಸ್ ನ ಕೊಂದಿದ್ದಾರೆ ಅಂತ ಹೇಳ್ತಾನೆ. ಆಗ ರೆಹಮಾನ್ ನಾನು ನನ್ನದೇ ಕಮ್ಯುನಿಟಿಗೆ ದ್ರೋಹ ಬಗೆಯೋದಿಲ್ಲ ಅಂತಾನೆ. ಅದಕ್ಕೆ ISI ಮೇಜರ್ ಇಕ್ಬಾಲ್, ರೆಹಮಾನ್ ಜಿ ಪಾಕಿಸ್ತಾನ ಪೊಲಿಟಿಕ್ಸ್ ಅಲ್ಲಿ ಎತ್ತರಕ್ಕೆ ಬೆಳಿಬೇಕಂದ್ರೆ ಕೈ ಗಲೀಜು ಮಾಡ್ಕೊಳ್ಳೇಬೇಕು, ನೀವು ಇಲ್ಲಿ ಪೊಲಿಟಿಕಲಿ ಬೆಳಿಬೇಕು ಅಂತ ಆಸೆ ಇಟ್ಕೊಂಡು ಬಂದಿರೋರಲ್ವಾ, ಅದಕ್ಕೂ ಮುಂಚೆ ಬೆತ್ತಲಾಗ್ಲೇಬೇಕು ಅಂತ ಹೇಳ್ತಾನೆ. ಆಗ ಉಜೈರ್ ನೀವು ಆ ಗನ್ಗಳನ್ನ ಎಲ್ಲಿ ಬಳಸ್ತೀರಾ ಅಂತ ಗೊತ್ತಿಲ್ಲದೆ ನಾವು ಗನ್ಗಳನ್ನ ಕೊಡೋಕಾಗಲ್ಲ ಅಂತಾನೆ. ಆಗ ಪಾರ್ಟಿ ಫಂಡರ್ ನೀವು ನಮಗೆ ಬಂದೂಕುಗಳು ಕೊಡ್ತೀರಾ, ನಾವು ನಿಮಗೆ ಹಣ ಕೊಡ್ತೀವಿ, ನಾವು ಗನ್ಗಳನ್ನ ಎಲ್ಲಿ ಬಳಸ್ತೀವಿ ಅಂತ ತಿಳ್ಕೊಳ್ಳೋ ಅಗತ್ಯ ನಿಮಗಿಲ್ಲ ಅಂತಾನೆ. ಆಗ ಇಕ್ಬಾಲ್ ಪರವಾಗಿಲ್ಲ ತಿಳ್ಕೊಳ್ಳಿ ಬಿಡಿ, ನಮ್ಮ ದಂಧೆ ನಡೆಯೋದೇ ವಿಶ್ವಾಸದ ಆಧಾರದ ಮೇಲೆ ಅಂತಾನೆ. ಆಗ ಪಾರ್ಟಿ ಫಂಡರ್ ಮುಂದಿನ ತಿಂಗಳು ಮೊದಲನೇ ಶುಕ್ರವಾರ ಅಂದ್ರೆ 3ನೇ ಅಕ್ಟೋಬರ್ 12ರಿಂದ 15 ಮುಜಾಹಿದ್ಗಳು ಇಂಡಿಯಾಗೆ ಹೋಗ್ತಿದ್ದಾರೆ. ಈ ಸಲ ನಾವು ದೊಡ್ಡದಾಗಿ ಏನೋ ಪ್ಲಾನ್ ಮಾಡಿದೀವಿ ಅಂತ ಹೇಳ್ತಾರೆ. ಮುಜಾಹಿದ್ ಅಂದ್ರೆ ಟೆರರಿಸ್ಟ್ ಗಳು, ಟ್ರೈನ್ ಅಪ್ ಆಗಿ ಹ್ಯೂಮನ್ ಬಾಂಬ್ ಆಗೋಕೆ ರೆಡಿ ಇರೋರ್ನ ಇವರು ಮುಜಾಹಿದ್ ಅಂತ ಕರೀತಾರೆ. ರೆಹಮಾನ್ ಇನ್ನು ಯೋಚನೆ ಮಾಡ್ತಾನೆ ಇರ್ತಾನೆ. ಆಗ ಇಕ್ಬಾಲ್, ರೆಹಮಾನ್ ಬಾಯ್ ತುಂಬಾ ಯೋಚನೆ ಮಾಡಬೇಡಿ, ನಾನು ಪರ್ಸನಲ್ ಆಗಿ ಜರ್ವಾರಿ ಸಾಹೇಬ್ ಜೊತೆ ನಿಮ್ಮ ಬಗ್ಗೆ ಮಾತಾಡ್ತೀನಿ, ಮುಂದಿನ ಎಲೆಕ್ಷನ್ ಅಲ್ಲಿ ನಿಮಗೆ PAP ಪಕ್ಷದಲ್ಲಿ ಟಿಕೆಟ್ ಸಿಗುತ್ತೆ, ನಿಮಗಿರೋ ಪಾಪ್ಯುಲಾರಿಟಿಗೆ ಲ್ಯಾರಿಯಲ್ಲಿ ವಿನ್ ಆಗೋದಂತೂ ಗ್ಯಾರಂಟಿ ಅಂತ ಹೇಳ್ತಾರೆ. ರೆಹಮಾನ್ ಡೀಲ್ ಓಕೆ ಅಂತ ಗ್ರೀನ್ ಸಿಗ್ನಲ್ ಕೊಡ್ತಾನೆ. ಆದ್ರೆ ರೆಹಮಾನ್ ನೀವು ಕೊಟ್ಟಿರೋ ಮಾತನ್ನ ತಪ್ಪಿದ್ರೆ ರೆಹಮಾನ್ ಡಕಾಯಿತ್ ಕೈಯಿಂದ ಕೊಲೆಯಾಗೋರು ಎಷ್ಟು ಘೋರವಾಗಿ ಸಾಯ್ತಾರೆ ಅಂತ ನಿಮಗೆ ಗೊತ್ತಿರಬಹುದು ಅಂತ ವಾರ್ನಿಂಗ್ ಕೊಟ್ಟು ಹೋಗ್ತಾನೆ. ರೆಹಮಾನ್ ಅಲ್ಲಿಂದ ಹೋದ್ಮೇಲೆ ಪಾರ್ಟಿ ಫಂಡರ್ ಜಮೀಲ್ಗೆ ಕಾಲ್ ಮಾಡಿ ರೆಹಮಾನ್ ಬಲೂಚ್ ಲ್ಯಾರಿಯಲ್ಲಿ ನಿಮ್ಮ ಸ್ಥಾನ ಕಿತ್ಕೊಳ್ಳೋಕೆ ರೆಡಿಯಾಗಿದ್ದಾನೆ ಅಂತ ಹೇಳ್ಬಿಡ್ತಾನೆ. ಆಗ ಜಮೀಲ್ ಶೈತಾನ್ನ ನಾಶ ಮಾಡ್ಬೇಕಂದ್ರೆ ಜಿನ್ ಕರೆಸ್ಬೇಕು, ಜಿನ್ ಬರ್ಬೇಕಂದ್ರೆ ಲ್ಯಾಂಪ್ ನ ಸ್ವಲ್ಪ ಉಜ್ಬೇಕಲ್ವಾ, ಉಜ್ಜಿದ್ರಾಯ್ತು ಬಿಡಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಜಿನ್ ಅಂದ್ರೆ ಗೊತ್ತಲ್ಲ, ಒಂದು ಮಾಯಾದೀಪ, ಅದನ್ನ ಉಜ್ಜಿದ್ರೆ ಜಿನ್ ಬರ್ತಾನೆ, ಕೇಳಿದೆಲ್ಲ ಕೊಡ್ತಾನೆ ಅಂತ ಒಂದು ಮಿತ್ತಿದೆಯಲ್ಲ, ಅದೇ ಈ ಜಮೀಲ್ ಹೇಳಿದ ಜಿನ್ ಇವನೇ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ SP ಆಗಿರೋ ಅಸ್ಲಾಂ ಚೌಧರಿ, ಇವನಂತೂ ತುಂಬಾ ಟೆರರ್ ಕ್ಯಾರೆಕ್ಟರ್, ಡಿಪಾರ್ಟ್ಮೆಂಟ್ ಅಲ್ಲಿ ಖಡಕ್ ಆಫೀಸರ್, ಕ್ರೈಮ್ಸ್ ನ ಮಟ್ಟ ಹಾಕೋದ್ರಲ್ಲಿ ಎಕ್ಸ್ಪರ್ಟ್. ಈ ಕ್ಯಾರೆಕ್ಟರ್ ನ ತುಂಬಾ ವಿಭಿನ್ನವಾಗಿ ರಗಡ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ ಸೀನ್ ನ ನೀವು ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಒಂದು ಡೀಲ್ ಮೇಲೆ ಎಕ್ಸ್ಚೇಂಜ್ ಗೆ ಬರೋ ರೀತಿ
ರೀತಿ ಬಂದು ಸ್ಮಗ್ಲರ್ಸ್ ನ ಮೀಟ್ ಮಾಡಿ ಗನ್ ತೆಗೆದು ಒಳ್ಳೆ ಬೊಂಬೆಗಳನ್ನ ಚೂರ್ ಚೂರ್ ಮಾಡ್ದಂಗೆ ಮಾಡ್ತಾನೆ. ಒಬ್ಬನಿಗೆ ಕಾಲ್ಗೆ ಶೂಟ್ ಮಾಡ್ಬಿಟ್ಟು ಹೇಳ್ತಾನೆ, ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾಗ ನನಗೊಬ್ಬ ಪಾರ್ಟ್ನರ್ ಇದ್ದ, ನನಗವನು ತುಂಬಾ ಇಷ್ಟ, ನನ್ನ ಸ್ವಂತ ತಮ್ಮನ ತರ ಅನ್ಕೊಂಡಿದ್ದೆ. ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ನಾನು ಮನೇಲಿ ಇಲ್ಲದೆ ಇದ್ದಾಗ ನನ್ನ ಹೆಂಡತಿ ಜೊತೆ ಅವನು ಸರ್ಸಾಡ್ತಿದ್ದ ಅಂತ. ನಾನೇನ್ ಮಾಡಿದೆ ಗೊತ್ತಾ, ನಮ್ಮ ಒಂದು ಪೊಲೀಸ್ ಆಪರೇಷನ್ ಅಲ್ಲಿ ಅವನ ಕಡೆ ಗನ್ ಫೈರ್ ಮಾಡಿ ಸಾಯಿಸ್ಬಿಟ್ಟೆ. ನಂತರ ಅವನ ಕರಳು ತಂದು ನನ್ನ ಹೆಂಡತಿ ಬೆಡ್ರೂಮ್ ಬಾಗಿಲಿಗೆ ನೇತಾಕಿದ್ದೆ. ಮೊಸಳೆನ ನಂಬಬಹುದು, ಆದ್ರೆ ಮೊಸಳೆ ತರ ಕಣ್ಣೀರ್ ಹಾಕೋರ್ನ ನಂಬಬಾರದು ಅಂತ ಹೇಳಿ ಅವನನ್ನ ಶೂಟ್ ಮಾಡಿ ಹೋಗ್ತಾನೆ. ರೆಹಮಾನ್ ISI ಅವರ ಜೊತೆ ಮೀಟಿಂಗ್ ಮುಗಿಸಿ ಮನೆಗೆ ಬಂದಾಗ ಹಮ್ಜಾ, ರೆಹಮಾನ್ ಭಾಯ್ ನೀವು ತಪ್ಪು ಮಾಡ್ತಿದ್ದೀರಾ, ನಿಮ್ಮನ್ನ ನಂಬಿರೋ ಜನಕ್ಕೇನೆ ದ್ರೋಹ ಬಗಿತಾ ಇರೋದು ನನಗೆ ಸರಿ ಕಾಣಿಸ್ತಿಲ್ಲ. ನೀವು ಯಾರ ಜೊತೆ ಕೈ ಜೋಡಿಸ್ತಿದ್ದೀರಾ ಗೊತ್ತಾ, ಯಾರ ವಿರುದ್ಧ ನಮ್ಮ ಅಣ್ಣ ತಮ್ಮಂದ್ರು ಪ್ರತಿದಿನ ಸ್ವತಂತ್ರಕ್ಕಾಗಿ ಹೋರಾಡ್ತಾರೋ ಅವ್ರ ಜೊತೆ. ಅವರು ನಮ್ಮವರನ್ನ ಎಷ್ಟು ಜನರನ್ನ ಕೊಂದಿದ್ದಾರೆ ಗೊತ್ತಲ್ವಾ, ಮಕ್ಕಳು ಹೆಂಗಸರು ಅನ್ನೋದನ್ನ ನೋಡದೆ ನಮ್ಮ ಬಲೂಚಿಯನ್ ಕಮ್ಯುನಿಟಿನೇ ಸರ್ವನಾಶ ಮಾಡ್ಬೇಕು ಅಂತ ನಿಂತಿರೋರವರು, ಅಂತವ್ರಿಗೆ ನೀವು ಸಹಾಯ ಮಾಡ್ತೀರಾ ಅಂತ ಕೇಳ್ಬಿಡ್ತಾನೆ. ರೆಹಮಾನ್ಗೆ ಕೋಪ ಬಂದು, ಈ ಸೆಂಟಿಮೆಂಟಲ್ ಡ್ರಾಮಾ ಎಲ್ಲ ನನ್ನ ಹತ್ರ ಬೇಡ ಕಣ, ನಮ್ಮ ಕಮ್ಯುನಿಟಿಗೋಸ್ಕರ ಹೋರಾಟ ಮಾಡ್ತಾ ನನ್ನ ಮಗನನ್ನೇ ಕಳ್ಕೊಂಡಿದ್ದೀನಿ, ಅದರ ಪರಿಹಾರವಾಗಿ ಸ್ವಲ್ಪ ಲಾಭ ಬಯಸೋದ್ರಲ್ಲಿ ತಪ್ಪೇನಿಲ್ಲ, ನನಗೆ ಪ್ರವಚನ ಮಾಡ್ತೀಯಾ ಚೈಲ್ಡ್ ನನ್ ಮಗನೇ ಅಂತ ಹೊಡಿತಾನೆ. ಉಜೈರ್, ಬಿಡಿ ಭಾಯ್ ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ಟಿದ್ದಾನೆ, ಬಿಟ್ಬಿಡಿ ಅಂತ ಹೇಳಿ ಸಮಾಧಾನ ಮಾಡಿ ಹಮ್ಜಾ ನೀನ್ ಹೋಗು ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ತಾನೆ. 12 ಟೆರರಿಸ್ಟ್ ಗಳು ಅಕ್ಟೋಬರ್ 3ನೇ ತಾರೀಕು ಇಂಡಿಯಾಗೆ ಹೋಗ್ತಿದ್ದಾರೆ ಅನ್ನೋ ವಿಷಯನ ಅಲಾಮ್ ಹತ್ರ ಹೇಳಿದಾಗ ಅಲಾಮ್, ಈ 12 ಮುಜಾಹಿದ್ಗಳು ಕರಾಚಿಯಿಂದ ಹೊರಡ್ತಿದಾರ, ಕರಾಚಿಯಿಂದ ಫ್ಲೈಟ್ ಅಲ್ಲಿ ಹೋಗಕ್ಕಂತೂ ಸಾಧ್ಯ ಇಲ್ಲ, ಮೇ ಬಿ ಸಮುದ್ರ ಮಾರ್ಗದಿಂದ ಹೋಗೋ ಪ್ಲಾನ್ ಮಾಡಿದಾರೇನೋ, ನನಗನ್ಸೋ ಪ್ರಕಾರ ಗುಜರಾತ್ ನ ಟಾರ್ಗೆಟ್ ಮಾಡೋ ಐಡಿಯಾದಲ್ಲಿರಬಹುದು ಅಂತ ಹೇಳಿ ಡೆಲ್ಲಿಯ ಜಾಯಿಂಟ್ ಇಂಟೆಲಿಜೆನ್ಸ್ ಕಮ್ಯುನಿಟಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಆದ್ರೆ ಈ ಟೆರರಿಸ್ಟ್ ಗಳು ಯಾವ ಜಾಗದ ಮೇಲೆ ಅಟ್ಯಾಕ್ ಪ್ಲಾನ್ ಮಾಡಿದ್ದಾರೆ ಅಂತ ಕ್ಲಾರಿಟಿ ಸಿಕ್ಕಿರೋದಿಲ್ಲ. ಈಗ ರೆಹಮಾನ್ ಬಲೂಚಿಸ್ತಾನದ ಯುನೈಟೆಡ್ ಫೋರ್ಸ್ ಗೆ ಡೀಲ್ ಮಾತಾಡೋಕೆ ಬರ್ತಾನೆ. ರೆಹಮಾನ್ ಮೇಲೆ ಈ ಜನಗಳಿಗೆ ತುಂಬಾ ಅಭಿಮಾನ, ಯಾಕಂದ್ರೆ ಇವನು ಕೂಡ ಅವರ ಕಮ್ಯುನಿಟಿಗೆ ಸೇರಿದವನು, ಜೊತೆಗೆ ರೆಹಮಾನ್ ಇಂದ ಅವರ ಕಮ್ಯುನಿಟಿಗೆ ತುಂಬಾ ಬದಲಾವಣೆಗಳಾಗಿವೆ, ಐಡೆಂಟಿಫಿಕೇಶನ್ ಕೂಡ ಸಿಕ್ಕಿದೆ, ಹಾಗಾಗಿ ಪ್ರೀತಿಯಿಂದ ಆದರದಿಂದ ಸ್ವಾಗತ ಮಾಡ್ಕೋತಾರೆ. ಈ ಸೀನ್ BGM ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಅಲ್ಲಿ ಎಲ್ಲ ಟ್ರೆಂಡಿಂಗ್ ಆಗಿರೋದು. ಒಂದು ಕಿಟ್ ಅಲ್ಲಿ ಹಣ ಕೊಟ್ಟು ಬಲೂಚಿಸ್ತಾನ್ ಫೋರ್ಸ್ ಹೆಡ್ ಗೆ ISI ಇಕ್ಬಾಲ್ ಕೊಟ್ಟಿದ್ದ ವೆಪನ್ ಲಿಸ್ಟ್ ಕೊಟ್ಟು ಇದನ್ನ ಮುಂದಿನ ತಿಂಗಳು ಮೊದಲನೇ ಗುರುವಾರ ತಲುಪಿಸೋಕಾಗತ್ತಾ ಅಂತ ಕೇಳ್ತಾರೆ. ಬಲೂಚ್ ಲೀಡರ್ ಖಂಡಿತ ಮಾಡ್ಕೊಡ್ತೀನಿ ಅಂತ ಗ್ರೀನ್ ಸಿಗ್ನಲ್ ಕೊಡ್ತಾನೆ. ನೋಡಿ, ಇಷ್ಟು ವೆಪನ್ಸ್, ಗನ್ಸ್, ಬಾಂಬ್ಸ್, ಬುಲೆಟ್ಸ್ ರೆಡಿ ಇದೆ. ಹಮ್ಜಾ ಮತ್ತೆ ಉಜೈರ್ ಖುಷಿಯಿಂದ ಗನ್ ಗಳನ್ನ ತಗೊಂಡು ಫೈರಿಂಗ್ ಮಾಡ್ತಾ ಎಂಜಾಯ್ ಮಾಡ್ತಾರೆ. ಹಮ್ಜಾ ಎಂಜಾಯ್ ಮಾಡ್ತಿರೋ ತರ ಆಕ್ಟ್ ಮಾಡ್ತಿದ್ದಾನೆ. ಈಗ ಜಮೀಲ್ SP ಅಸ್ಲಾಂ ಚೌಧರಿನ ಮನೆಗೆ ಕರೆದು ರೆಹಮಾನ್ ನ ಪೊಲೀಸ್ ಆಪರೇಷನ್ ಅಲ್ಲಿ ಮುಗಿಸೋಕೆ ಹೇಳ್ತಾನೆ. ಆಗ ಅಸ್ಲಾಂ, ನಾನು 1997ರಲ್ಲೇ ರೆಹಮಾನ್ ನ ಮುಗಿಸೋಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೆ, ಆಗ ನೀವೇ ತಡೆದ್ರಿ, ಯಾಕಂದ್ರೆ ಅವನಿಂದ ನಿಮ್ಗೆ ರಾಜಕಾರಣದ ಲಾಭಗಳು ಬೇಕಿತ್ತು, ಈಗ ನಿಮ್ಮ ಸ್ಥಾನವನ್ನ ಕಿತ್ಕೊಂಡ್ ಬಿಡ್ತಾನೆ ಅಂತ ಭಯಪಟ್ಟು ನಿಮ್ಮ ನಿಷ್ಠಾವಂತ ಕಾರ್ಯಕರ್ತ ರೆಹಮಾನ್ ನ ಮುಗಿಸೋಕೆ ಹೊರಟಿದ್ರಲ್ವಾ ಅಂತಾನೆ. ಆಗ ಜಮೀಲ್, ಪಾಲಿಟಿಕ್ಸ್ ಮತ್ತೆ ನಿಷ್ಠೆ ಈ ಎರಡೂ ಒಂದೇ ವಾಕ್ಯದಲ್ಲಿ ಬರೋಕೆ ಸಾಧ್ಯ ಇಲ್ಲ ಅಂತ ಹೇಳಿ, ನೀನು ಸಸ್ಪೆಂಡ್ ಆಗಿದ್ದೆ ಅಲ್ವಾ, ತಗೋ ನಿನ್ನ ರೀಜಾಯ್ನಿಂಗ್ ಲೆಟರ್ ಅಂತ ಅಸ್ಲಾಂಗೆ ಕೊಡ್ತಾನೆ. ಆಗ ಅಸ್ಲಾಂ, ನನ್ನ ಸಸ್ಪೆನ್ಷನ್ ಗೆ ಕಾರಣ ಆಗಿದ್ದ ನೀವೇ ಈಗ ನನ್ನ ಹತ್ರ ಸಹಾಯ ಕೇಳ್ತಿರೋದು ನನಗೆ ಮಜಾ ಕೊಡ್ತಿದೆ, ಆದ್ರೆ ಈ ಕೆಲಸ ನಾನು ಮಾಡೋದಿಲ್ಲ ಅಂತ ಹೇಳಿ ಲೆಟರ್ ವಾಪಸ್ ಕಳಿಸ್ತಾನೆ. ಈಗ ಹೇಳ್ತಾನೆ, ರೆಹಮಾನ್ ನ ಸ್ಕೆಚ್ ಹಾಕಿ ಕೊಲ್ಲೋದು ಅಷ್ಟು ಸುಲಭದ ಮಾತಲ್ಲ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಎಲ್ಲಾ ಪೊಲೀಸ್ನವರಿಗೂ ರೆಹಮಾನ್ ಇಂದ ಪೇಮೆಂಟ್ ಹೋಗುತ್ತೆ, ನನ್ನ ಡಿಪಾರ್ಟ್ಮೆಂಟ್ ಅನ್ನ ನಂಬ್ಕೊಂಡು ನಾನು ಈ ಕೆಲಸಕ್ಕೆ ಕೈ ಹಾಕಿದ್ರೆ ಮೊದಲು ಸಾಯೋದು ನಾನೇ, ನಾನು ಈ ಕೆಲಸ ಮಾಡ್ಕೊಡ್ಬೇಕಂದ್ರೆ ನನ್ನದೇ ಆದ ಲ್ಯಾರಿ ಟಾಸ್ಕ್ ಫೋರ್ಸ್ ಟೀಮ್ ಅನ್ನ ಯೂಸ್ ಮಾಡ್ತೀನಿ, ನನಗೆ ಆರ್ಮಿ ವೆಪನ್ಸ್ ಮತ್ತೆ ಫಂಡಿಂಗ್ ಬೇಕು, ನಾನು ಮಾಡೋ ಈ ಆಪರೇಷನ್ ಅಲ್ಲಿ ನನ್ನ ಹುಡುಗರು ಮಾತ್ರ ಇರಬೇಕು, ಮತ್ತೆ ಈ ವಿಷಯ ಯಾರಿಗೂ ಗೊತ್ತಾಗಬಾರದು. ಇನ್ನೊಂದು ವಿಷಯ, ನನ್ನ ಆಪರೇಷನ್ ಮೆಥಡ್ ಅಲ್ಲಿ ಯಾರು ಇಂಟರ್ಫಿಯರ್ ಆಗೋ ಹಾಗಿಲ್ಲ, ನೀವು ಕೂಡ ಈ ಕಂಡೀಷನ್ ಗೆ ಒಪ್ಪೋದಾದ್ರೆ ಮಾತ್ರ ನಾನು ಈ ರೆಸ್ಪಾನ್ಸಿಬಿಲಿಟಿ ತಗೊಳ್ತೀನಿ ಅಂತ ಹೇಳ್ತಾನೆ. ಜಮೀಲ್ ಅಸ್ಲಾಂ ಹಾಕಿದ ಎಲ್ಲಾ ಕಂಡೀಷನ್ಸ್ ಒಪ್ಕೊಳ್ತಾನೆ. ಹಮ್ಜಾ ಮತ್ತೆ ಎಲಿನ ಮಧ್ಯ ಲವ್ ಡೀಪ್ ಆಗಿರುತ್ತೆ. ಎಲಿನಾ ಹಮ್ಜಾನ ತುಂಬಾ ಹಚ್ಕೊಂಡು ಜೊತೆಯಲ್ಲಿ ಸುತ್ತಾಡೋದು, ಮೂವಿಗೆ ಹೋಗೋದು, ಅಪ್ಪನಿಗೆ ಗೊತ್ತಾಗದ ಹಾಗೆ ಮನೆಗೆ ಕರ್ಸ್ಕೊಳ್ಳೋದು ಎಲ್ಲಾ ನಡೀತಿರುತ್ತೆ. ಒಂದು ಸಲ ಅಸ್ಲಾಂ ಜ್ಯೂಸ್ ಅಂಗಡಿಗೆ ತನ್ನ ಗರ್ಲ್ ಫ್ರೆಂಡ್ ನ ಕರ್ಕೊಂಡು ಹೋಗ್ತಾನೆ. ಇಬ್ಬರನ್ನು ವೆಲ್ಕಮ್ ಮಾಡಿ ಬೆಂಚ್ ಮೇಲೆ ನ್ಯೂಸ್ ಪೇಪರ್ ಹಾಕಿ ಕೂತ್ಕೊಳ್ಳೋಕೆ ಹೇಳಿ ಜ್ಯೂಸ್ ತರಕ್ಕೆ ಹೋಗ್ತಾನೆ. ಆಗ ನ್ಯೂಸ್ ಪೇಪರ್ ಅಲ್ಲಿ ಚೌಧರಿ ಅಸ್ಲಾಂ ನ ಲ್ಯಾರಿಗೆ ಹೊಸದಾಗಿ SP ಆಗಿ ಅಪಾಯಿಂಟ್ ಮಾಡಿರೋ ವಿಷಯ ಪಬ್ಲಿಷ್ ಆಗಿರುತ್ತೆ. ಅದರಲ್ಲಿ ಚೌಧರಿ ಅಸ್ಲಾಂ ಫೋಟೋ ನೋಡಿ ಎಲಿನಾ, ಈ ವ್ಯಕ್ತಿ ನಮ್ಮ ಅಪ್ಪನ ನೋಡೋಕೆ ಆಗಾಗ ಮನೆಗೆ ಬರ್ತಿರ್ತಾರೆ ಅಂತ ಹಮ್ಜಾ ಜೊತೆ ಹೇಳ್ತಾಳೆ. ಆಗ ಹಮ್ಜಾ, ನೆಕ್ಸ್ಟ್ ಟೈಮ್ ಇವರು ನಿಮ್ಮ ಮನೆಗೆ ಬಂದಾಗ ಏನ್ ಮಾತಾಡ್ತಾರೆ ಅಂತ ಒಂದು ಕಣ್ಣಿಟ್ಟಿರು ಅಂತ ಹೇಳಿರ್ತಾನೆ. ಈಗ ಅಜಯ್ ಸನ್ಯಾಲ್ ಹತ್ರ ಇರೋ ಇಂಟೆಲಿಜೆನ್ಸ್ ಆಫೀಸರ್, ಸರ್ ಮಾರ್ಚ್ 2015 ಜಾವಿದ್ ಖನಾನಿ ಮತ್ತೆ ISI ಮೇಜರ್ ಇಕ್ಬಾಲ್ ದುಬೈನಲ್ಲಿ ನಮ್ಮ ಒಬ್ಬ ಮಿನಿಸ್ಟರ್ ಮತ್ತೆ ಅವನ ಮಗನನ್ನ ಮೀಟ್ ಮಾಡಿದ್ದಾರೆ ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದಿದೆ. ಆ ಮೀಟಿಂಗ್ ಅಲ್ಲಿ ಯಾವುದೋ ಒಂದು ದೊಡ್ಡ ಡೀಲ್ ಗೆ ಸಹಿ ಹಾಕಿದ್ದಾರಂತೆ. ಅಲ್ಲಿ ಇಂಡಿಯನ್ ಕರೆನ್ಸಿ ತಯಾರು ಮಾಡೋದಕ್ಕೆ ಬೇಕಾಗಿರುವ ರಾ ಮೆಟೀರಿಯಲ್ಸ್ ನ ಪಾಕಿಸ್ತಾನ ಕರೆನ್ಸಿ ಯೂನಿಟ್ ಗೆ ಸಪ್ಲೈ ಮಾಡುತ್ತಲ್ಲ ಬ್ರಿಟಿಷ್ ಕಂಪನಿ ಲೇಜರಸ್ ಕ್ಯೂ, ಅದೇ ಕಂಪನಿಯಿಂದ ತರಿಸ್ಕೊಳ್ಳೋಕೆ ಡೀಲ್ ಆಗಿದೆಯಂತೆ. ಹಾಗಾಗಿ ಪಾಕಿಸ್ತಾನದಿಂದ ಬರುವ ಫೇಕ್ ನೋಟ್ಸ್ ಕ್ವಾಲಿಟಿ ಇಂಡಿಯಾ ಕರೆನ್ಸಿ ನೋಟ್ಸ್ ತರನೇ ಇರುತ್ತೆ ಅಂತ ಹೇಳ್ತಾನೆ. ಆಗ ಅಜಯ್ ಸನ್ಯಾಲ್, ಅದೆಲ್ಲ ಸರಿ, ಆದ್ರೆ ಅವ್ರಿಗೆ ನಮ್ಮ ಕರೆನ್ಸಿ ಪ್ಲೇಟ್ಸ್ ಹೇಗೆ ಸಿಕ್ತು ಅಂತ ಕೇಳ್ತಾನೆ. ಆಗ ಜನವರಿ 2007ರಲ್ಲಿ MJ 2005 ಸೀರೀಸ್ ಕರೆನ್ಸಿಲಿ ಸ್ವಲ್ಪ ಡಿಸೈನ್ ಚೇಂಜಸ್ ಮಾಡಿದ್ದಾರೆ. ಆಗ ಹೊಸ ಪ್ಲೇಟ್ಸ್ ನ ಲೇಜರಸ್ ಕ್ಯೂ ಕಂಪನಿ ಪ್ರೊಡ್ಯೂಸ್ ಮಾಡಿದೆ. ನಮ್ಮ ಮಿನಿಸ್ಟರ್ ಮತ್ತೆ ಅವನ ಮಗ ಲಂಡನ್ ನಲ್ಲಿ ಆ ಪ್ಲೇಟ್ಸ್ ನ ಕಲೆಕ್ಟ್ ಮಾಡ್ಕೊಂಡು ಬರ್ಬೇಕಾದ್ರೆ ಅವರ ಪ್ರೈವೇಟ್ ಜೆಟ್ ಅಲ್ಲಿ ಏನೋ ಟೆಕ್ನಿಕಲ್ ಫಾಲ್ಟ್ ಇದೆ ಅಂತ ಹೇಳಿ ದುಬೈಯಲ್ಲಿ ಒಂದು 3 hours ಆಲ್ಟ್ ಮಾಡಿದ್ದಾರೆ. ನನಗನ್ಸುತ್ತೆ ಆ ಗ್ಯಾಪ್ ಅಲ್ಲಿ
ಜಾವಿದ್ ಖನಾನಿಯನ್ನ ಮತ್ತೆ ಮೇಜರ್ ಇಕ್ಬಾಲ್ ನ ಮೀಟ್ ಮಾಡಿ ನಮ್ಮ ಕರೆನ್ಸಿ ಪ್ಲೇಟ್ಸ್ ರೆಪ್ಲಿಕಾನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ನೋಡಿ ಗೈಸ್, ಇದೇ ಕರೆನ್ಸಿ ಪ್ಲೇಟ್ಸ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅಚ್ಚು. ಆಲ್ಮೋಸ್ಟ್ 33 ಸೀನಿಯರ್ ಮೋಸ್ಟ್ ಹೈ ಲೆವೆಲ್ ಬ್ಯೂರೋಕ್ರೇಟ್ಸ್ ಆಫೀಸರ್ಸ್ ಈ ಡೀಲ್ ಅಲ್ಲಿ ಭಾಗಿಯಾಗಿದ್ದಾರೆ. ಕೋಟ್ಯಂತರ ರೂಪಾಯಿ ಜಾವಿದ್ ಖನಾನಿ ಲಂಡನ್ ಅಕೌಂಟ್ ಇಂದ ನಮ್ಮ ಮಿನಿಸ್ಟರ್ಸ್ ಮತ್ತೆ ಆಫೀಸರ್ಸ್ ಬೇನಾಮಿ ಅಕೌಂಟ್ ಗಳಿಗೆ ಟ್ರಾನ್ಸ್ಫರ್ ಆಗಿದೆ. ನಾವು ಆದಷ್ಟು ಬೇಗ ಆಕ್ಷನ್ ತಗೋಬೇಕು ಸರ್ ಅಂತ ಹೇಳ್ತಾರೆ. ಆಗ ಅಜಯ್ ಸನ್ಯಾಲ್, ನಮಗೆ ಅಷ್ಟು ಪವರ್ ಇಲ್ಲ, ಒಂದು ವೇಳೆ ನಾವು ಆ ಸ್ಕ್ಯಾಮ್ ನ ಎಕ್ಸ್ಪೋಸ್ ಮಾಡಿದ್ರೆ ಇದು ರಾಜಕೀಯದ ಕುತಂತ್ರ ಅಂತ ನಮ್ಮ ಮಿನಿಸ್ಟರ್ಸ್ ಬೊಬ್ಬೆ ಹೊಡೆದು ನಮ್ಮನ್ನ ಬ್ಲಾಕ್ ಲಿಸ್ಟ್ ಮಾಡ್ಬಿಡ್ತಾರೆ ಅಂತಾರೆ. ಆಗ ಬನ್ಸಾಲ್, ಹಾಗಂತ ನಾವು ಸುಮ್ನೆ ಕೂರಕ್ಕೂ ಆಗಲ್ವಲ್ಲ ಸರ್, ಏನಾದ್ರು ಮಾಡ್ಲೇಬೇಕು ಅಂತಾರೆ. ಅದಕ್ಕೆ ಅಜಯ್ ಸನ್ಯಾಲ್, ಈ ಗ್ರಹಚಾರ ಅನ್ನೋದು ಹೇಗಂದ್ರೆ ಅದರ ಟೈಮ್ ಬಂದಾಗ ಎಲ್ಲಿಗೆ ಶಿಫ್ಟ್ ಆಗಬೇಕು ಅಲ್ಲಿಗೆ ಆಗುತ್ತೆ, ನಮಗೂ ಟೈಮ್ ಬರುತ್ತೆ, ಅಲ್ಲಿವರೆಗೂ ಕಾದು ಕುಳಿತಿರೋಣ ಅಂತ ಹೇಳ್ತಾರೆ. ಇವತ್ತು ಗುರುವಾರ ಮೇಜರ್ ಇಕ್ಬಾಲ್ ವೆಪನ್ಸ್ ಡೆಲಿವರಿಗೆ ಹೇಳಿದ್ದ ದಿನ ಬಂದೇ ಬಿಡ್ತು. ಬಲೋಚಿಸ್ತಾನದಿಂದ ತಂದ ವೆಪನ್ಸ್ ನ ಗಾಡಿಗೆ ತುಂಬಿಕೊಂಡು ಹೊರಡಬೇಕು. ಅಷ್ಟರಲ್ಲಿ ರೆಹಮಾನ್ ಮಗ ಫೈಜಲ್ ಗೆ ಪ್ರಜ್ಞೆ ತಪ್ಪಿದೆ ಅಂತ ಅರ್ಜೆಂಟ್ ಆಗಿ ಅವನನ್ನ ಎತ್ಕೊಂಡು ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ಬೇಕು ಅಂತ ಕಾರ್ ಹತ್ರ ಓಡಿ ಬರ್ತಾನೆ. ರೆಹಮಾನ್, ನಾನು ಮಗನ ಕರ್ಕೊಂಡು ಹಾಸ್ಪಿಟಲ್ ಗೆ ಹೋಗ್ತೀನಿ, ನೀನು ಹಮ್ಜಾ ಹುಡುಗರನ್ನ ಕರ್ಕೊಂಡು ಹೋಗಿ ವೆಪನ್ ಡೆಲಿವರಿ ಕೊಟ್ಟು ಬನ್ನಿ ಅಂತ ಹೇಳಿ ಹೊರಡ್ತಾನೆ. ಆ ಗಡ್ಬಿಡಿಲಿ ರೆಹಮಾನ್ ಮನೆಯಲ್ಲಿ ಕೆಲಸ ಮಾಡೋನು ಬಾಲ್ಕನಿಯಲ್ಲಿ ನಿಂತ್ಕೊಂಡು ಕೆಳಗಡೆ ನೋಡ್ತಾ ಫೋನ್ ಅಲ್ಲಿ ಏನೋ ಹೇಳ್ತಿರೋದನ್ನ ಹಮ್ಜಾ ಗಮನಿಸ್ತಾನೆ. ಈಗ ವೆಪನ್ಸ್ ಲೋಡ್ ಮಾಡ್ಕೊಂಡು ಡೆಲಿವರಿ ಕೊಡಕ್ ಹೋಗ್ತಾರೆ. ಹಮ್ಜಾಗೆ ಏನೋ ಮಿಸ್ ಹೊಡಿತಿದೆ ಅಂತ ಅನಿಸ್ತಿರುತ್ತೆ. ಉಜೈರ್ ಮತ್ತೆ ಹಮ್ಜಾ ವೆಪನ್ಸ್ ತಗೊಂಡು ಮೇಜರ್ ಇಕ್ಬಾಲ್ ಹತ್ರ ಬರ್ತಾರೆ. ಬಾಕ್ಸ್ ಓಪನ್ ಮಾಡಿದ್ರೆ ಬಂದೂಕುಗಳು, ಟೈಮ್ ಬಾಂಬ್ಸ್ ಎಲ್ಲ ಇರುತ್ತೆ. ಮೇಜರ್ ಇಕ್ಬಾಲ್, ಅಜ್ಮಲ್ ಇಸ್ಮಾಯಿಲ್, ನಿಮ್ಮ ವೆಪನ್ಸ್ ತಗೊಳ್ಳಿ, ನಿಮ್ಗೋಸ್ಕರನೇ ತರಿಸಿರೋದು ಅಂತ ಕರೀತಾನೆ. ಈ ಅಜ್ಮಲ್ ಇಸ್ಮಾಯಿಲ್ ಯಾರು ಗೊತ್ತಾ? 2007ರಲ್ಲಿ ಮುಂಬೈ ತಾಜ್ ಹೋಟೆಲ್ ಅಟ್ಯಾಕ್ ಅಲ್ಲಿ ಸಿಕ್ಕಾಕೊಂಡಿದ್ದಲ್ಲ ಅಜ್ಮಲ್ ಕಸಾಬ್, ಅವನೇ. ನೋಡಿ ಎಷ್ಟು ಚಿಕ್ಕ ಹುಡುಗರು ಇಂತವರ ಬ್ರೈನ್ ವಾಶ್ ಮಾಡಿ ಹ್ಯೂಮನ್ ಬಾಂಬ್ಸ್ ಆಗಿ ಕನ್ವರ್ಟ್ ಮಾಡಿ ಟೆರರಿಸಂ ಗೆ ಬಳಸ್ಕೊಳ್ತಾರೆ. ಅದೆಲ್ಲ ನಾವು ಮುಂದೆ ನೋಡೋಣ. ಆದ್ರೆ ಈಗ ಇನ್ನು ಹಮ್ಜಾಗೆ ಇಲ್ಲಿಂದ ಇಂಡಿಯಾಗೆ ವೆಪನ್ಸ್ ಹೋಗ್ತಿದೆ ಅಂತ ಗೊತ್ತೇ ಹೊರತು ಎಲ್ಲಿಗೆ ಹೋಗ್ತಿದೆ, ಯಾವ ಕೆಲಸಕ್ಕೆ ಹೋಗ್ತಿದೆ ಅಂತ ಗೊತ್ತಿಲ್ಲ. ಹಮ್ಜಾ ತನ್ನ ಕೈಯಾರೆ ಅಜ್ಮಲ್ ಕೈಗೆ, ಹುಸೈನ್ ಕೈಗೆ ಬಂದೂಕುಗಳನ್ನ ಕೊಡ್ತಾನೆ. ಮೇಜರ್ ಇಕ್ಬಾಲ್, ರೆಹಮಾನ್ ಬಂದಿಲ್ವಾ ಅಂತ ಕೇಳ್ತಾನೆ. ಉಜೈರ್, ಇಲ್ಲ, ಸ್ವಲ್ಪ ಅರ್ಜೆಂಟ್ ಕೆಲಸದ ಮೇಲೆ ಹೋಗಿದ್ದಾರೆ ಅಂತ ಹೇಳ್ತಾನೆ. ಈಗ ರೆಹಮಾನ್ ಬಲೂಚ್ ಮುಂದೆ ಬರ್ತಿದ್ದ ಬಾಡಿಗಾರ್ಡ್ ಕಾರ್ ಮೇಲೆ ಅಟ್ಯಾಕ್ ಆಗುತ್ತೆ. ಕಾರು ಬ್ರಿಡ್ಜ್ ಇಂದ ಆಚೆ ಹೋಗಿ ನದಿಗೆ ಬೀಳುತ್ತೆ. ಅಟ್ಯಾಕ್ ಮಾಡಿದವ್ರು ಯಾರು ಗೊತ್ತಾ? SP ಅಸ್ಲಾಂ ಚೌಧರಿ. ಈಗ ರೆಹಮಾನ್ ಕಾರ್ ಮೇಲೆ ಸಿಕ್ಕಾಪಟ್ಟೆ ಫೈರಿಂಗ್ ಆಗುತ್ತೆ. ರೆಹಮಾನ್ ಮತ್ತು ಫ್ಯಾಮಿಲಿ, ಅವನ ಹುಡುಗರು ಕಾರಲ್ಲಿ ಅಡಿಗೆ ಔತ್ಕೊಳ್ತಾರೆ. ರೆಹಮಾನ್ ಡೋಂಗಾಗೆ, ನೀನು ಇಲ್ಲಿಂದ ಎಸ್ಕೇಪ್ ಆಗಿ ಮೊದಲು ಈ ವಿಷಯನ ಹುಸೈರ್ಗೆ ತಿಳಿಸು, ಜಮೀರ್ಗೆ ಕಾಲ್ ಮಾಡೋಕೆ ಹೇಳು ಅಂತ ಕಳಿಸ್ತಾನೆ. ಹೆಂಡತಿಗೆ, ನೀನು ಮಗನನ್ನ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗು, ಅವರು ನಿನ್ಗೇನು ಹಾನಿ ಮಾಡಲ್ಲ, ನನ್ನ ಅರೆಸ್ಟ್ ಮಾಡ್ಲಿ, ಮಿಕ್ಕಿದ ಆಮೇಲೆ ನೋಡ್ಕೋತೀನಿ ಅಂತ ಹೇಳಿ ಕಾರ್ ಇಳಿದು ಸರೆಂಡರ್ ಆಗೋಕೆ ಹೋಗ್ತಾನೆ. ವೆಪನ್ ಡೆಲಿವರಿ ಟೈಮ್ ಅಲ್ಲಿ ಹಮ್ಜಾ ಮೇಜರ್ ಇಕ್ಬಾಲ್ ನ ಕೇಳ್ತಾನೆ, ಅಕ್ಟೋಬರ್ 3ನೇ ತಾರೀಕು ಇಂಡಿಯಾದಲ್ಲಿ ಅಟ್ಯಾಕ್ ಪ್ಲಾನ್ ಮಾಡಿದ್ರೆ ಇಲ್ವಾ, ಮುಜಾಹಿದ್ಸ್ ಎಲ್ಲರೂ ಇಲ್ಲೇ ಇದಾರೆ ಹೋಗಿಲ್ವಾ ಅಂತ ಕೇಳ್ತಾನೆ. ಆಗ ಮೇಜರ್ ಇಕ್ಬಾಲ್, ಹೌದು, ಪ್ಲಾನ್ ಇದ್ದಿದ್ದು ಅಕ್ಟೋಬರ್ 3ನೇ ತಾರೀಕೆ, ಆದ್ರೆ ನಮ್ಮ ಪ್ಲಾನ್ ಅನ್ನ ಯಾರ ಮೊದಲೇ ಇಂಡಿಯನ್ ಇಂಟೆಲಿಜೆನ್ಸ್ ಗೆ ಲೀಕ್ ಮಾಡ್ಬಿಟ್ಟಿದ್ದಾರೆ, ಹಾಗಾಗಿ ಕ್ಯಾನ್ಸಲ್ ಮಾಡಿ ಪ್ಲಾನ್ ಹೋಲ್ಡ್ ಮಾಡಿದ್ವಿ. ನಮ್ಮ ದೊಡ್ಡ ಸಾಹೇಬರು ಹೇಳೋವರೆಗೂ ಪ್ಲಾನ್ ನ ಹೋಲ್ಡ್ ಅಲ್ಲಿ ಇಟ್ಟಿರ್ತೀವಿ. ಆದ್ರೆ ಒಳ್ಳೆ ವಿಷಯ ಏನಪ್ಪಾ ಅಂದ್ರೆ ನಮ್ಮ ಪ್ಲಾನ್ ಲೀಕ್ ಮಾಡಿದವನು ಯಾರು ಅಂತ ನಮ್ಗೆ ಗೊತ್ತಾಗೋಯ್ತು ಅಂತ ಹಮ್ಜಾ ಹೆಗಲ ಮೇಲೆ ಕೈ ಹಿಡ್ತಾನೆ. ಅಂದ್ರೆ ಹಮ್ಜಾನೆ ಈ ವಿಷಯ ಲೀಕ್ ಆಗೋಕೆ ಕಾರಣ ಅಂತ ಅವನಿಗೆ ಗೊತ್ತಾಗೋಯ್ತಾ? ಗೊತ್ತಾಗೋದ್ರೆ ಮುಂದೆ ಅವನ ಕಥೆ ಏನು? ಈ ಕಡೆ ರೆಹಮಾನ್ ಬಲೂಚ್ ನ SP ಅರೆಸ್ಟ್ ಮಾಡಿದ್ಮೇಲೆ ಏನೆಲ್ಲ ಆಯ್ತು? ಇಲ್ಲಿ ಇಂಡಿಯಾದಿಂದ ಬಂದ ಸ್ಪೈಗಳು ಸಿಕ್ಕಾಕೊಂಡ್ರೆ ಅವ್ರಿಗೆ ಇವರು ಹೇಗೆಲ್ಲಾ ಟಾರ್ಚರ್ ಮಾಡ್ತಾರೆ. ಮತ್ತೆ 2008 ನವೆಂಬರ್ 26ನೇ ತಾರೀಕು ಮುಂಬೈ ತಾಜ್ ಹೋಟೆಲ್ ನಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಯ್ತಲ್ಲ, ಆ ಅಟ್ಯಾಕ್ ಗೆನೆ ಇವರು ತಯಾರಿ ನಡೆಸ್ತಾ ಇರೋದು. ಇವರ ತಯಾರಿ ಹೇಗಿರುತ್ತೆ, ಮತ್ತೆ ಮುಂಬೈ ಅಟ್ಯಾಕ್ ಅಲ್ಲಿ ಏನೇನೆಲ್ಲ ಆಯ್ತು, ಎಷ್ಟು ಜನ ಸತ್ರು, ಇಷ್ಟು ಈ ಲೆವೆಲ್ ಗೆ ಇನ್ಸೈಡ್ ಮಾಫಿಯಾದಲ್ಲಿ ಕಾಂಟ್ಯಾಕ್ಟ್ ಬೆಳೆಸ್ಕೊಂಡು ಹಗಲು ರಾತ್ರಿ ಹಮ್ಜಾ ಸ್ಪೈ ಆಗಿ ವರ್ಕ್ ಮಾಡ್ತಿದ್ರು. ಅವನಿಂದ ಈ ಅಟ್ಯಾಕ್ ನ ತಪ್ಸೋಕ್ ಆಗ್ಲಿಲ್ಲ. ಅಷ್ಟಕ್ಕೂ ಈ ಹಮ್ಜಾ ಯಾರು, ಇವನ ನಿಜವಾದ ಹೆಸರೇನು, ಇವನೇ ಸ್ಪೈ ಆಗಿ ಯಾಕೆ ಪಾಕಿಸ್ತಾನಕ್ಕೆ ಕಳಿಸಿದ್ದಾರೆ, ಎಲ್ಲವನ್ನ 2ನೇ ಭಾಗದಲ್ಲಿ ನೋಡೋಣ. ಯಾಕಂದ್ರೆ ವಿಡಿಯೋ ತುಂಬಾ ಲೆಂತ್ ಆಗ್ಬಿಡುತ್ತೆ. ಸೊ ಪೂರ್ತಿ ಸ್ಟೋರಿನ ಮಿಸ್ ಮಾಡ್ಕೋಬಾರ್ದು ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನ ಒತ್ಬಿಡಿ. ಮತ್ತೆ ಸಬ್ಸ್ಕ್ರೈಬ್ ಬಟನ್ ಒತ್ತಿದಾಗ ರಾಜಮಾರ್ಗ ಅಂತಾನು ಕಾಣುತ್ತೆ. ಚಾನಲ್ ವಿಸಿಟ್ ಮಾಡಿ ವಿಡಿಯೋಸ್ ನೋಡಿ, ನಿಮ್ಗೆ ಇಷ್ಟ ಆದ್ರೆ ಆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮೂವಿಯ 2ನೇ ಪಾರ್ಟ್ ನೋಡ್ಬೇಕಂದ್ರೆ ಈ ವಿಡಿಯೋ ಎಂಡಿಂಗ್ ಅಲ್ಲಿ ಈ ರೀತಿ ಎಂಡ್ ಕಾರ್ಡ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ವಿಡಿಯೋ ಲಿಂಕ್ ಅನ್ನ ಪಿನ್ ಮಾಡಿರ್ತೀನಿ, ನೀವು ಅಲ್ಲಿಂದ ಕೂಡ 2ನೇ ವಿಡಿಯೋಗೆ ಹೋಗಬಹುದು. 2ನೇ ಪಾರ್ಟ್ ಅಂತೂ ತುಂಬಾ ಎಕ್ಸೈಟಿಂಗ್ ಆಗಿದೆ, ನೀವು ಖಂಡಿತ ನೋಡ್ಲೇಬೇಕು.